चित्स्वभावाय भावाय सर्वभावान्तरचिते सर्वभावान्तरचिते। ಸಂಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದೇ ಇದೆ. ನಿರ್ಜರ ಅಧಿಕಾರದ 7ನೆಯ ಕಲಶ ಏಕಮೇವ ಶೀತಸ್ವಾದ್ಯಂ ವಿವಿಪದಾಮಪದಂ ಪದಂ ಅವದಾನ್ಯೇವ ಭಾಸಂತೆ ವದಾನ್ಯಪುರಃ. ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತುರೂಪವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಹೇಗಿದೆ? ಹಿ ಏಕಂ ಏವ ನಿಶ್ಚಯದಿಂದ ಸಮಸ್ತ ಭೇದ ವಿಕಲ್ಪಗಳಿಂದ ರಹಿತ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ಮತ್ತೆ ಹೇಗಿದೆ? ವಿಪದಾಂ ಅಪದಂ ಚತುರ್ಗತಿ ರೂಪ ಸಂಸಾರ ಸಂಬಂಧದ ನಾನಾ ಪ್ರಕಾರದ ದುಃಖಗಳ ಅಭಾವ ಲಕ್ಷಣವಿದೆ. ಭಾವಾರ್ಥವು ಹೀಗಿದೆ: ಆತ್ಮನು ಸುಖ ಸ್ವರೂಪನಿದ್ದಾನೆ. ಸಾತ ಕರ್ಮದ ಉದಯದಿಂದ ಆಗುವಂಥ ಸಂಯೋಗದ ಯಾವ ಸುಖ ದುಃಖಗಳಿವೆ ಅವು ಜೀವದ ಸ್ವರೂಪವಲ್ಲ, ಕರ್ಮದ ಉಪಾಧಿ ಇವೆ. ಮತ್ತೆ ಹೇಗಿದೆ? ಯತ್ಪುರಃ ಅನ್ಯಾನಿ ಪದಾನಿ ಅಪದಾನಿ ಏವ ಭಾಸಂತಿ. ಯತ್ಪುರಃ ಆ ಶುದ್ಧ ಸ್ವರೂಪದ ಅನುಭವ ರೂಪ ಆಸ್ವಾದವು ಬಂದ ಮೇಲೆ ಅನ್ಯಾನಿ ಪದಾನಿ 4 ಗತಿಯ ಪರ್ಯಾಯಗಳು ರಾಗ ದ್ವೇಷ ಮೋಹ ಸುಖ ದುಃಖ ರೂಪ ಇತ್ಯಾದಿ ಎಷ್ಟು ಅವಸ್ಥಾಭೇದಗಳಿವೆ ಅವು ಅಪದಾನಿ ಏವ ಭಾಸಂತಿ ಜೀವದ ಸ್ವರೂಪವಿಲ್ಲ, ಉಪಾಧಿ ರೂಪವಿವೆ, ವಿನಶ್ವರವಿವೆ, ದುಃಖ ರೂಪವಿವೆ. ಇಂಥ ಸ್ವಾದವು ಸ್ವಾನುಭವ ಪ್ರತ್ಯಕ್ಷ ರೂಪದಿಂದ ಬರುತ್ತದೆ. ಭಾವಾರ್ಥ ಹೀಗಿದೆ: ಶುದ್ಧ ಚಿದ್ರೂಪವು ಉಪಾದೇಯವಿದೆ, ಉಳಿದುದೆಲ್ಲವೂ ಶೂನ್ಯ. ಇಲ್ಲಿ ಯಾವ ಶುದ್ಧ ಸ್ವರೂಪ ಇದೆ ಅದು ಮತ್ತೆ ಹೇಗಿದೆ ಅಂತ ಹೇಳಿ ಕೇಳಿದ್ರು, ಮೋಕ್ಷದ ಕಾರಣ ಯಾವುದಿದೆಯೋ ಶುದ್ಧ ಚೈತನ್ಯ ಮಾತ್ರ ವಸ್ತು ಏನಿದೆಯೋ ಅದು ಹೇಗಿದೆ ಅನ್ನೋದನ್ನ 2 ಬಾರಿ ಪದಖಂಡದ ಉಪಯೋಗ ಮಾಡಿಕೊಂಡ ಭಾವಾರ್ಥ ಹೇಳಿದರು ಟೀಕಾಕಾರರ. ಅದರ ನಂತರ ಆ ಭಾವಾರ್ಥದ ನಂತರ ಮತ್ತು 3ನೇ ಪದಖಂಡದೊಳಗ ಅದೇ ಪ್ರಶ್ನೆ ಉಪಸ್ಥಿತ ಮಾಡ್ತಾರೆ. ಹೇಗಿದೆ? ಮತ್ತೆ ಹೇಗಿದೆ? ಅದು ಹೇಗಿದೆ? ಆ ಶುದ್ಧ ಸ್ವರೂಪದ ಅನುಭವ ರೂಪ ಆಸ್ವಾದವು ಬಂದ ಮೇಲೆ ಒಂದು ಸಲ ಆ ಶುದ್ಧ ಸ್ವರೂಪದ ಅನುಭವದ ರುಚಿ ಆಸ್ವಾದ ಬಂದ ಮೇಲೆ ಎಲ್ಲಿಯವರೆಗೆ ಆ ಅನುಭವದ ಜೊತೆಗೆ ಗತಿರೂಪ ವಿಕಾರ ರೂಪ ಸುಖ ದುಃಖ ರೂಪದ ಅನುಭವ ಇದೆಯೋ ಅಲ್ಲಿಯವರೆಗೆ ಅದರದ್ದು ನಿಜವಾದ ರುಚಿ ಬರುವುದಿಲ್ಲ, ಆಸ್ವಾದ ಬರುವುದಿಲ್ಲ. ಆ ಅನುಭವಂತೂ ಆಗ್ತಾ ಇರ್ತಿದೆ. ಆಬಾಲ ಗೋಪಾಲ ಎಲ್ಲರಿಗೂ ಆ ಶುದ್ಧಾತ್ಮ ಅರ್ಥಾತ್ ಜ್ಞಾನವೇ ನಿರಂತರ ಅನುಭವದೊಳಗೆ ಬರ್ತಾ ಇದೆ ಅಂಥೇಳಿ ಆಚಾರ್ಯ ದೇವರ ಇದೇ ಸಮಯ ಸಾರದೊಳಗೆ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಆ ಮಾತು ಸತ್ಯ ಇದ್ರೂ ಆ ಅನುಭವದಲ್ಲಿ ಬರ್ತಾ ಇರೋದು ಹೇಗಿದೆ, ಇನ್ನೊಂದರ ಜೊತೆಗೆ ಬೆರೆತ ಅನುಭವದಲ್ಲಿ ಬರ್ತಾ ಇದೆ.
ಸಕ್ಕರೆ ಸ್ವಾದ ಸಿಹಿ ಇದೆ ರೀ, ಆದ್ರೆ ಅದು ಬಹಳಷ್ಟು ಕಹಿ ರಸ, ಬಹಳಷ್ಟು ಹುಳಿ ರಸ, ಬಹಳಷ್ಟು ಖಾರ ರಸದ ಜೊತೆಗೆ ಅನುಭವದೊಳಗೆ ಬಂತು ಅಂತಂದ್ರೆ ಆ ಸಕ್ಕರೆಯ ಸಿಹಿ ಸ್ವಾದ ಬರ್ತೈತೆ. ಅದೇ ಪ್ರಕಾರ ಈ ಚೈತನ್ಯ ರಸ ಏನಿದೆ ಅಲ್ಲ, ಇದು ಗತಿ ರೂಪದ್ದ, ರಾಗದ್ವೇಷಾದಿ ವಿಕಾರಗಳ ರೂಪದ್ದ, ಮತ್ತು ಸಾತ ಅಸಾತಾದ ಸಂಯೋಗದಿಂದ ಆಗುವಂಥ ಸುಖ ದುಃಖ ರೂಪದ್ದ ಅದರ ಜೊತೆಗೆ ಏಕರೂಪವಾಗಿ ಈ ಚೈತನ್ಯದ ಅನುಭೂತಿ ಇದೆ ರೀ. ಅಥವಾ ಇನ್ನೂ ಬೇರೆ ರೂಪದಿಂದ ಹೇಳಿದರೆ ಆ ಚೈತನ್ಯ ಆ ರೂಪ ಆಗಿ ಅನುಭವದಲ್ಲಿ ಬರ್ತಾ ಇದೆ. ಸಾತ ಅಸಾತಾದ ಸುಖ ದುಃಖ ರೂಪ ಆಗಿ, ಅಥವಾ ನಾಲ್ಕು ಗತಿಗಳ ರೂಪಾಗಿ, ಅಥವಾ ವಿಕಾರ ರೂಪಾಗಿ ಅದು ಅನುಭವದಲ್ಲಿ ಬರ್ತಾ ಇದೆ. ನಿಜವಾಗಿ ಅನುಭವದಲ್ಲಿ ಬರ್ತಾ ಇರೋದು ಯಾವುದು? ಚೈತನ್ಯವೇ ಬರ್ತಾ ಇದೆ ರೀ. ಆದರೆ ಅದು ಅನ್ಯ ರೂಪ ಧಾರಣ ಮಾಡಿ ಬರ್ತಾ ಇದೆ ಅಂಥೇಳಿನ ಭಗವಾನ್ ಕುಂದಾಚಾರ್ಯ ದೇವರ ಈ ಸಮಯ ಸಾರ ಪರಮಾಗಮದ ಮೇಲೆ ಟೀಕೆ ಬರೆಯುವಂಥ ಅಮೃತ ಚಂದ್ರಾಚಾರ್ಯರ ಅದನ್ನು ನಾಟಕ ರೂಪದೊಳಗ ಹೇಳಿ ಈ ಸೋಗು ಬಂತು, ಈ ಜೀವನ ಈ ರೂಪದ ಅವಸ್ಥೆಯನ್ನ ಅಥವಾ ಸೋಗನ್ನ ಧಾರಣ ಮಾಡಿ ರಂಗಮಂಟಪದ ಮೇಲೆ ಅರ್ಥಾತ್ ಅನುಭವದೊಳಗ ಪರ್ಯಾಯದೊಳಗ ಪ್ರಕಟ ಆಗ್ತಾ ಇದೆ. ನೋಡ್ರಿ, ಒಂದು ಮಾತು ಇದೆ ಮೂಲ, ಜೀವ ಅನುಭವ ಸ್ವರೂಪಿ ಇದ್ದಾನೆ, ಸಂವೇದನ ಸ್ವರೂಪಿ ಇದ್ದಾನೆ. ಅವನಿಗೆ ಸಂವೇದನ ನಿರಂತರ ಪ್ರತಿ ಸಮಯಕ್ಕೆ ಆಗತಾನೇ ಇದೆ. ಆ ಸಂವೇದನ ಪ್ರತಿ ಸಮಯಕ್ಕೆ ಆಗ್ತಾ ಇರುವುದನ್ನು ತಿಳಿಯದೇ ಇರುವಂಥ ಸ್ಥೂಲ ಜ್ಞಾನ ಅವನಿಗೆ ಈಗ ಇದೆ. ಒಂದು ಮಾತು. ಇನ್ನು ಸಂವೇದನೆ ಯಾವುದರದಾಗ್ತಾ ಇದೆ ಅಂತಂದ್ರೆ ಸಂವೇದನ ಚೈತನ್ಯ ಸಾಮರ್ಥ್ಯದನ್ನ ಆಗ್ತಾ ಇದೆ. ಚೈತನ್ಯ ಸಾಮರ್ಥ್ಯವನ್ನು ಬಿಟ್ಟು ಬೇರೆ ಯಾವುದರದ್ದು ಸಂವೇದನ ಆಗೋ ಸಾಧ್ಯ ಇಲ್ಲ. ಆದ್ರೆ ಆ ಚೈತನ್ಯ ಸಾಮರ್ಥ್ಯ ಏನಾಗಿದೆ? ವಿಕೃತ ಆಗಿದೆ, ಸ್ವಯಂ ವಿಕೃತ ಆಗಿದೆ. ಆ ಚೈತನ್ಯ ಸಾಮರ್ಥ್ಯ ಏನು ಪ್ರಗಟ ಇದೆ, ಜೀವದ್ರವ್ಯದ ಪರ್ಯಾಯ ಏನು ಪ್ರಗಟ ಇದೆ, ಅದು ಸ್ವಯಂ ವಿಕೃತ ಆಗಿದೆ ರೀ. ವಿಕೃತ ಹೇಗಾಗಿದೆ? ಸಂಯೋಗದ ಕಡೆಗೆ ನೋಡ್ತಿದೆ ತಾನಾಗಿನ, ಸಂಯೋಗ ರೂಪದಿಂದ ತನ್ನನ್ನು ತಾನಾಗಿನ ಸ್ವೀಕಾರ ಮಾಡ್ತಿದೆ. ಮತ್ತು ಆ ಸಂಯೋಗವನ್ನು ಯಾವ ರೀತಿ ಸುಖರೂಪ ದುಃಖರೂಪ ಅನುಕೂಲ ರೂಪ ಪ್ರತಿಕೂಲ ರೂಪ ತಾನಾಗಿನ ಸ್ವೀಕಾರ ಮಾಡ್ತಿದೆಯಲ್ಲ, ಅದರ ಅನುಭವವನ್ನ ಅದು ತಾನಾಗಿನ ಮಾಡ್ತಿದೆ. ಇಲ್ಲಿ ಹೇಳ್ತು, ಯಾವ ಜೀವದ್ರವ್ಯದ ಚೈತನ್ಯ ಏನು ಪ್ರತಿ ಸಮಯಕ್ಕ ಪರ್ಯಾಯದೊಳಗೆ ಪ್ರಗಟ ಆಗ್ತಾ ಇದೆ, ಆ ಪ್ರಗಟ ಆಗುವಂಥ ಚೈತನ್ಯದೊಳಗ ಸಂವೇದನ ಶಕ್ತಿ ಇದೆ. ಒಂದು ವಿಷಯ, ಪ್ರತಿ ಸಮಯಕ್ಕ ಜೀವದ್ರವ್ಯದ ಪರ್ಯಾಯದೊಳಗ ಚೈತನ್ಯ ಸಾಮರ್ಥ್ಯ ಪ್ರಗಟ ಆಗ್ತಾ ಇದೆ. ಆ ಪ್ರಗಟ ಆಗುವಂಥ ಚೈತನ್ಯ ಸಾಮರ್ಥ್ಯಕ್ಕ ಒಂದು ಸಮಯ ಸಾಪೇಕ್ಷ ಸಂವೇದನ ಶಕ್ತಿ ಇದೆ. ಇದು ಒಂದು ವಿಷಯ. ಇನ್ನು ಅದರಲ್ಲೇ ಸ್ವ ಮತ್ತು ಪರಗಳನ್ನು ನೋಡುವ ತಿಳಿಯುವ ಶಕ್ತಿ ಇದೆ. ಸ್ವ ಮತ್ತು ಪರಗಳನ್ನು ಉದಿಸಿ ಬರುವಂಥ ಚೈತನ್ಯದ ಅವಸ್ಥೆ ಏನಿದೆಯಲ್ಲ, ಅದಕ್ಕೆ ಪ್ರತಿ ಸಮಯವೇ ಏನಿದೆ? ಸ್ವ ಮತ್ತು ಪರಗಳನ್ನು ನೋಡುವ ತಿಳಿಯುವ ಶಕ್ತಿ ಇದೆ. ಹಾಗಾಗಿ ಅದು ಸ್ವವನ್ನು ನೋಡದೆ ಪರವನ್ನ ನೋಡ್ತಾ ಇದೆ ಅನಾದಿ ಕಾಲದಿಂದ. ಅದಕ್ಕೆ ಶಕ್ತಿ ಇರುವುದರಿಂದನೇ ನೋಡ್ತಾ ಇದೆ. ಏನನ್ನು ನೋಡ್ತಾ ಇದೆ? ಪರವನ್ನು ನೋಡ್ತಾ ಇದೆ. ಪರವನ್ನು ನೋಡ್ತಾ ಇರುವುದರಿಂದ ಅದರಲ್ಲೇ ಇದು ಎರಡು ಶಕ್ತಿ. ಅದು ಇನ್ನೊಂದು ಶಕ್ತಿ ಹೀಗಿದೆ,
ಅದನ್ನ ಇಷ್ಟ ಅಥವಾ ಅನಿಷ್ಟ ಮನ್ನಿಸಿಕೊಳ್ಳುವಂತಹ ಸಾಮರ್ಥ್ಯ ಅದರಲ್ಲೇನೆ ಇದೆ. ಪದಾರ್ಥ ಏನೂ ಕಾರಣ ಇಲ್ಲ ಅದಕ್ಕೆ. ಆ ಪದಾರ್ಥ ಯಾವ ಪದಾರ್ಥದ ಕಡೆಗೆ ನೋಡ್ತಿದೆಯಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಪ್ರಕಾರದ ಇಷ್ಟ ಅನಿಷ್ಟ ರೂಪದ ಕಲ್ಪನೆ ಮಾಡ್ತಿದೆ. ನಾನಾ ಪ್ರಕಾರ ಯಾಕ? ಬರೇ ವರ್ತಮಾನದಲ್ಲಿ ಯಾವುದು ಇದೆಯಲ್ಲ ಅಷ್ಟರೊಳಗನ ಇಷ್ಟ ಅನಿಷ್ಟ ಕಲ್ಪನೆ ಮಾಡುವುದಿಲ್ರಿ. ಇದು ಹೀಗೆ ನಡೀತು ಅಂತಂದ್ರೆ ಭವಿಷ್ಯದೊಳಗೆ ನಂದು ಎಷ್ಟು ಒಳ್ಳೇದಾಗ್ತಿದೆ. ಇದು ಹೀಗೆ ಆಗೋ ಸಲುವಾಗಿ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ. ಈ ಪ್ರಕಾರ ಭೂತ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಹಾಗೆ ವರ್ತಮಾನದ ಯಾವ ಸಂಯೋಗದ ಮೇಲೆ ದೃಷ್ಟಿಕ್ಷೇಪ ಮಾಡ್ತಿದೆಯೋ ಈ ಜೀವ, ಆ ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಪ್ರಕಾರದ ಕಲ್ಪನೆ ಮಾಡುವಂಥ ಶಕ್ತಿ ಒಂದು ಸಮಯದ ಸಾಮರ್ಥ್ಯದೊಳಗಿದೆ. ಹಾಗಾದ್ರೆ ಆ ಪ್ರಕಾರ ಇಷ್ಟ ಅಥವಾ ಅನಿಷ್ಟದ ಕಲ್ಪನೆ ಮಾಡೋದ ಇದು 3ನೇ ಮಾತಾಯ್ತು. 4ನೇ ಮಾತೇನಿದೆ ಅದರದ ಆ ರೂಪ ಅನುಭವ ಮಾಡಿದ್ರೆ. ಯಾವ ರೂಪ? ತಾನು ಯಾವ ಕಲ್ಪನೆ ಮಾಡ್ಕೊಂಡಿದ್ದೇನಲ್ಲ ಆ ಕಲ್ಪನೆಯ ರೂಪ. ಹಾಗಾದ್ರೆ ಎಲ್ಲದರೊಳಗ ಪಾತ್ರ ಯಾರ್ದು ಇದೆ ರೀ? ಒಂದೇ ಪ್ರಗಟ ಚೈತನ್ಯ ಏನಿದೆ ಅದರದೇ ಇದೆ ರೀ. ಎಲ್ಲದರೊಳಗೆ ಪಾತ್ರ ಸಂಪೂರ್ಣ. ಯಾವುದ ಸಮಯಕ್ಕೆ ಪ್ರಗಟಿದೆಯೋ ಇನ್ನೊಂದು ಸಲ ಅವಲೋಕನೆ ಮಾಡೋದು. ಯಾವುದ ಸಮಯಕ್ಕೆ ಪ್ರಗಟ ಇದೆಯೋ ಅರೇ ಪ್ರಗಟ ಯಾವುದಿದೆಯೋ ಅದುವೇ ಕಾರ್ಯ ಮಾಡ್ತಿದ್ದೀರಿ. ಯಾವುದ ಸ್ಥಾಯಿ ಇದೆಯೋ ಅದು ಕಾರ್ಯ ಮಾಡುವುದಿಲ್ಲ. ಹಾಗಾದ್ರೆ ಯಾವುದ ಪ್ರಗಟ ಇದೆಯಲ್ಲ ಪ್ರತಿ ಸಮಯಕ್ಕೆ ಜ್ಞಾನ ದರ್ಶನ ಚೈತನ್ಯ ಅರೇ ಅದರೊಳಗೆ ಕಾರ್ಯ ಮಾಡುವಂಥ ಏನೇನು ಶಕ್ತಿ ಇದೆ? ಒಂದಂದ್ರೆ ಅದು ಸಂವೇದನ ಶಕ್ತಿಯಿಂದ ಸಹಿತ ಇದೆ. 2ನೇದಾಗಿ ಅದರಲ್ಲಿ ಸ್ವ ಮತ್ತು ಪರಗಳನ್ನು ತಿಳಿಯುವಂತಹ ಸಾಮರ್ಥ್ಯ ಇದೆ. ಆದ್ರೆ ಅದು ಪರವನ್ನೇ ತಿಳಿತಿದೆ. ಯಾಕೆ ಅಂತಂದ್ರೆ ಅದರ ಅಧೀನ ಇದೆ. ಯಾವುದನ್ನು ತಿಳಿಬೇಕನ್ನೋದ ಅದಕ್ಕೆ ನೀನು ಇದನ್ನೇ ತಿಳಿ ಅಂಥೇಳಿ ಯಾರ್ದೂ ಒತ್ತಾಯಿ ಇಲ್ಲ. ಅದರ ಮೇಲೆ ಯಾರ್ದೂ ಏನಿಲ್ಲ, ಮಾಲೀಕತ್ವ ಸ್ವಾಮಿತ್ವ ಇಲ್ಲ ಅಂಥೇಳಿ ಅನಾಥ ಇದೆ. ಅದಕ್ಕೆ ನಾಥ ಇಲ್ಲ, ಒಡೆಯ ಇಲ್ಲ, ಸ್ವಾಮಿ ಇಲ್ಲ ಅಂಥೇಳಿ ಅದ ಪರವನ್ನೇ ತಿಳಿತಿದ್ದೀರಿ. ಆ ಪರವನ್ನ ತಿಳಿದ ನಂತರ ಅದರೊಳಗೆ ವರ್ತಮಾನದ ಸಾಮರ್ಥ್ಯದಿಂದನೇ ತಿಳಿತಿದೆ, ವರ್ತಮಾನದ ಅವಸ್ಥೆಯನ್ನೇ ತಿಳಿತಿದೆ. ಆದರೆ ಆ ತಿಳಿಯುವುದರೊಳಗೆ ನಾನಾ ಪ್ರಕಾರದ ಭೂತ ಭವಿಷ್ಯ, ಅನ್ಯರಿಗೆ ಸಂಬಂಧಿಸಿದ ಹಾಗೆ ತನಗೆ ಸಂಬಂಧಿಸಿದ ಹಾಗೆ ತನ್ನ ಬುದ್ಧಿ ಚಾತುರ್ಯ, ಅನ್ಯರಲ್ಲೇ ಇರುವಂಥ ಅಜ್ಞಾನ, ಈ ಪ್ರಕಾರ ನಾನಾ ರೀತಿಯಿಂದ ತಿಳಿತಿದ್ದೀರಿ. ಹೀಗೆ ಅಂಥೇಳಿ ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ಒಂದೇ ರೀತಿಯಿಂದ ತಿಳಿಯುವುದಿಲ್ಲ. ಯಾಕೆ ಅಂತಂದ್ರೆ ಅಷ್ಟ ಸಾಮರ್ಥ್ಯ ಇದೆ ಅದರಲ್ಲಿ. ನಾನಾ ಪ್ರಕಾರದಿಂದ ಆ ಯಾವ ಸಂಯೋಗದ ಮೇಲೆ ದೃಷ್ಟಿ ಬಿದ್ದಿದೆಯೋ, ಪರದ ಮೇಲೆ ದೃಷ್ಟಿ ಬಿದ್ದಿದೆಯೋ, ಆ ಪರಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಪ್ರಕಾರದಿಂದ ಒಂದು ಸಮಯದೊಳಗಡೆ. ಹಾಗಾದ್ರೆ ಅದನ್ನ ಯಾವ ಪ್ರಕಾರದಿಂದ ತಿಳಿತಾ ಇದೆಯಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ಅದರಲ್ಲೇ ಆ ಸಮಯದೊಳಗ ಅನುಭೂತಿ ಆಗ್ತಿದೆ. ಹಾಗಾದ್ರೆ ಅನುಭವನ ಶಕ್ತಿ ಇರೋದು ಅದರಲ್ಲಿ, ಸ್ವಪರಗಳನ್ನು ತಿಳಿಯುವಂತಹ ಶಕ್ತಿ ಇರೋದು ಆ ಶಕ್ತಿಯ ಮೂಲಕ ಪರವನ್ನೇ ಮುಖ್ಯ ಮಾಡಿ ತಿಳಿಯೋದು ಅದರದ ಅಧೀನ. ತಿಳಿದ ನಂತರ ಅದರೊಳಗೆ ಇಷ್ಟ ಅನಿಷ್ಟ, ಭೂತ ಭವಿಷ್ಯ, ಅನ್ಯರಿಗೆ ಸಂಬಂಧಿಸಿದ ಹಾಗೆ, ತನ್ನ ವರ್ತಮಾನ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ, ಯಾವ ಪರ್ಯಾಯ? ಮನುಷ್ಯ, ದೇವ, ಇದು ಯಾವುದಿದೆಯಲ್ಲ ಆ ಗತಿಗೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಕಾರದಿಂದ ತಿಳಿತಿದೆ. ತಿಳಿದ ನಂತರ ಅದಕ್ಕೆ ಯಾವ ಪ್ರಕಾರದಿಂದ ತಾನು ತಿಳಿದಿದೆಯಲ್ಲ ಆ ಪ್ರಕಾರದ ಅನುಭವ. ಪರದ ಪಾತ್ರ ಎಷ್ಟಿದೆ? ಕರ್ಮ ಏನು ಮಾಡಿತ್ರಿ ಇಲ್ಲಿ? ಪರದ್ರವ್ಯ ಏನು ಮಾಡಿತ್ರಿ? ಸಂಯೋಗಿ ಪದಾರ್ಥ ಏನು ಮಾಡಿತು? ಅರೇ ಪರವನ್ನ ತಿಳಿಯುವಂಥ, ಸ್ವವನ್ನ ಬೇಕಾದರೂ ತಿಳಿಯುವಂಥ ಶಕ್ತಿ ಅದರಲ್ಲೇ ಇರುವುದರಿಂದನ ಪರವನ್ನೇ ತಿಳಿದ ಇಲ್ಲಿಯವರೆಗೆ ದುಃಖಿಯಾಗಿದೆ. ಯಾವಾಗ ಇಂಥ ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆ ಪ್ರಾಪ್ತ ಆದ ಮೇಲೆ ಜಿನವಾಣಿಯ ನಿಮಿತ್ತ ಸಿಗುತ್ತಿದೆಯೋ ಆ ವೇಳೆದೊಳಗ ತನ್ನನ್ನು ತಿಳಿಯುವ ರೂಪದಿಂದ
ಅದು ಪರಿಣಮಿಸ್ತಿದೆ. ಇದು ಯಾವ ವಿಷಯ? ಇದು ಭಾವದೀಪಿಕೆಯ ವಿಷಯ. ನಿಮಿತ್ತ ದೊರಕಿದ ನಂತರ, ನಿಮಿತ್ತ ಏನೇನು ದೊರಕಿದ್ರಿ ಇಲ್ಲಿ? ಸಂಜ್ಞೆ ಪಂಚೇಂದ್ರಿಯ ರೂಪದ ನಿಮಿತ್ತ. ಅರೆ, ಜೀವ ಸಂಜ್ಞೆ ಪಂಚೇಂದ್ರಿಯ ತನದಿಂದ ತಿಳಿತಾನೋ ಅಥವಾ ತಿಳಿಯುವ ತನ್ನ ಸಾಮರ್ಥ್ಯದಿಂದ ತಿಳಿತಾನೆ? ತಿಳಿಯುವ ತನ್ನ ಸಾಮರ್ಥ್ಯದಿಂದ. ಅದರ ನಿಮಿತ್ತ ರೂಪದಿಂದ ಅವನಿಗೆ ಏನು ಬೇಕು? ಸಂಜ್ಞೆ ಪಂಚೇಂದ್ರಿಯ ರೂಪದ ಅವಸ್ಥೆ ಬೇಕು. ಇನ್ನೂ ಆ ಅವಸ್ಥೆಯೊಳಗ ಮತ್ತೇನು ಬೇಕು? ಜಿನವಾಣಿ, ಜಿನದೇವ, ಜಿನ ಮುನಿಗಳ ಸಂಯೋಗ ಬೇಕ್ರಿ. ಆ ವೇಳೆದೊಳಗ ಒಂದು ವೇಳೆ ಅವ ಆ ರೂಪದಿಂದ ಪರಿಣಮಿಸಿದ, ಅರ್ಥಾತ್ ಪರವನ್ನ ಗೌನ ಮಾಡಿ ತನ್ನನ್ನ ಮುಖ್ಯ ಮಾಡಿ ತಿಳಿಯುವಂಥದ್ದು. ಅಲ್ಲಿ ತಾನೂ ಇದ್ದಾನರಿ. ಎಲ್ಲಿ ಇಲ್ಲಿಯವರೆಗೆ ಏನು ಚರ್ಚೆ ಮಾಡಿತಲ್ಲ, ಪರವನ್ನು ತಿಳಿತಾ ಇದ್ದಾನೆ, ಇಷ್ಟ ಅನಿಷ್ಟ ರೂಪದಿಂದ ತಿಳಿತಾನೆ, ಆ ತಿಳಿಯುವಿಕೆಯ ಅನುಭವ ಮಾಡ್ತಾನೆ ಅಂಥೇಳಿ ಏನು ಹೇಳ್ತಲ್ಲ, ಅಲ್ಲಿ ತಾನೂ ಇದ್ದಾನಲ್ಲ. ಯಾವ ರೂಪದಿಂದ? ಆ ತಿಳಿಯುವ ರೂಪದಿಂದಲೇ ಇದ್ದಾನೆ. ಅರೆ, ಪರವನ್ನು ತಿಳಿಯುವ ವೇಳೆದೊಳಗೆ ಪರಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಪ್ರಕಾರದ ಅವಸ್ಥಾ ವಿಶೇಷದ ಕಲ್ಪನೆಯನ್ನ ತನ್ನ ಜ್ಞಾನದೊಳಗನ ಮಾಡಿಕೊಳ್ಳುವಂಥ ಈ ಜೀವೇನಿದ್ದಾನೆ, ಆ ಪರವನ್ನು ತಿಳಿಯುವ ಮತ್ತು ಪರಕ್ಕೆ ಸಂಬಂಧಿಸಿದ ನಾನಾ ಪ್ರಕಾರದ ವಿಕಲ್ಪ ಅಥವಾ ಅವಸ್ಥೆಯ ಕಲ್ಪನೆ ಮಾಡುವಂಥ ತಾನಿದ್ದೇನೆ ಅನ್ನುವುದನ್ನು ಒಂದು ವೇಳೆ ತೀಕ್ಷ್ಣ ದೃಷ್ಟಿಯಿಂದ, ಸೂಕ್ಷ್ಮ ದೃಷ್ಟಿಯಿಂದ ತನ್ನನ್ನು ತಾನು ಮುಖ್ಯ ಮಾಡಿದ ಅಂತಂದ್ರ ಅವನ ಕಾರ್ಯ ತನ್ನನ್ನು ತಾನು ನಿಜವಾಗಿ ತಿಳಿಯುವಂಥದ್ರಲ್ಲಿ ಯೋಗ್ಯತೆ ಬರುವ ಹಾಗೆ ಆಗ್ತದೆ. ಏನೂ ಇಲ್ಲ, ಹೊರಗಿಂದ ಇದೇ ರೀತಿ ನಡೀತಾ ಇರುವುದ. ಉದಯಕ್ಕನುಸಾರವಾಗಿ ಸಂಯೋಗ, ಇವನ ಅಜ್ಞಾನಕ್ಕನುಸಾರವಾಗಿ ಸಂಯೋಗದೊಳಗೆ ಏಕತೆ. ಇವು ಹೀಗೇ ನಡೀತಾ ಇರೋದು. ಆದರೆ ಯಾವಾಗ ಇವನಿಗೆ ಪಿಪಾಸೆ, ತನ್ನನ್ನು ತಾನ ತಿಳಿಯಬೇಕನ್ನುವಂಥ ಜಿಜ್ಞಾಸೆ, ರುಚಿ ಉತ್ಪನ್ನ ಆಗ್ತಿದೆಯೋ ಜಿನವಾಣಿಯ ನಿಮಿತ್ತದಿಂದ, ಆಗ ಈ ಜೀವ ಕೆಲ ಸಮಯ ಮಧ್ಯದೊಳಗ ತನ್ನ ಉಪಯೋಗವನ್ನ ಪರದಿಂದ ನಿವೃತ್ತ ಮಾಡಿ ತನ್ನನ್ನು ಮುಖ್ಯ ಮಾಡುವಂಥ, ಆ ಪರದೊಳಗೂ ವ್ಯಾಪ್ತಾಗಿರುವಂಥ ತನ್ನ ಚೈತನ್ಯ ಸಾಮರ್ಥ್ಯವನ್ನ ಒಂದು ಕಡೆಗೆ ಏಕತ್ರಿತಗೊಳಿಸಿ ಅದನ್ನೇ ತಾನು ತನ್ನ ಸ್ವರೂಪ ಅಂಥೇಳಿ ತಿಳಿಯುವ ಅಭ್ಯಾಸ, ಅರ್ಥಾತ್ ಭೇದದ ಅಭ್ಯಾಸ ಮಾಡಿದ ಅಂತಂದ್ರ ಈ ಜೀವನದೊಳಗ ಅನಾದಿಕಾಲೀನವಾದಂಥ ಯಾವ ಪರದ ಸಂಯೋಗದ ಜೊತೆಗೆ ಏಕರೂಪತೆ ಇದೆಯೋ ಅದು ನಿಯಮದಿಂದ ಸೋತ ಶರಣಾಗತ ಆಗುವುದೇ ಇದೆ. ಆದರೆ ಇವು ಎಲ್ಲಿಯವರೆಗೆ ಜಾಗೃತ ಆಗುವುದಿಲ್ಲ, ಈತ ಎಲ್ಲಿಯವರೆಗೆ ಆ ಪ್ರಕಾರದ ಅಭ್ಯಾಸವನ್ನ ತನ್ನ ಕಲ್ಯಾಣದ ಸಲುವಾಗಿ, ತನ್ನ ಜೀವನ ಸುಖಮಯ, ಸ್ವಾಧೀನ ಸುಖಮಯ ಆಗುವ ಸಲುವಾಗಿ ಇವನಲ್ಲಿ ಪಿಪಾಸಿ ಎಲ್ಲಿಯವರೆಗೆ ಉತ್ಪನ್ನ ಆಗುವುದಿಲ್ಲ, ಅಲ್ಲಿಯವರೆಗೆ ಕಾರ್ಯ ಆಗುವುದು ಸಾಧ್ಯ ಇಲ್ಲ. ಮತ್ತು ಕಾರ್ಯ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಈ ಅವಸ್ಥಾ ವಿಶೇಷ ನಾನಾ ರೀತಿಯಿಂದ ಬದಲಾದರೂ ಕೂಡ ಆ ಸಂಯೋಗಗಳ ಬೇರೆ ಬೇರೆ ಬಂದ್ರೂ ಕೂಡ ಅದರಿಂದ ಇವನಿಗೆ ಶಾಂತಿ, ಸುಖ ಅಥವಾ ಇವನ ಜೀವನಕ್ಕೆ ಸ್ವಾಧೀನತೆ ಬರುವುದು ಸಾಧ್ಯ. ಏನು ಹೇಳಿದ್ರಲ್ಲಿ? ಆ ಶುದ್ಧ ಸ್ವರೂಪದ ಅನುಭವ ರೂಪ ಆಸ್ವಾದವು ಬಂದ ಮೇಲೆ ಇಲ್ಲಿ ಇಷ್ಟೇ ಇದೆ ನೋಡ್ರಿ ವಿಶೇಷ. ಇಲ್ಲಿ ಏನ? ಆ ಶುದ್ಧ ಸ್ವರೂಪದ ಅನುಭವ ರೂಪ ಆಸ್ವಾದವು ಎರಡು ಶಬ್ದ ಅದಾವು. ಒಂದು ಶುದ್ಧದ ವಿಶೇಷಣ, ಇನ್ನೊಂದು ಆಸ್ವಾದ. ಅನುಭವಂತೂ ಬರ್ತಾನೆ ಇದೆ, ಅದರ ಆಸ್ವಾದ ಬರ್ತಾ ಇಲ್ಲ, ಅದರ ರುಚಿ ಗೊತ್ತಾಗ್ತಾ ಇಲ್ಲ. ಅನುಭವಂತೂ ಬರ್ತಾನೆ ಇದೆ, ಅನುಭವ ಆಗ್ತಾನೆ ಇದೆ. ಅರೆ, ಪ್ರತಿ ಸಮಯಕ್ಕೆ ಅನುಭವ ಶಕ್ತಿ ಪ್ರಗಟ ಏನಿದೆ ಅಲ್ಲಿ ಅನುಭವಂತೂ ಆಗ್ತಾನೆ ಇದೆ.
ನಿಗೋದದೊಳಗನು ಆಗ್ತಾನೆ ಇತ್ತು ಪ್ರಭು. ನಿಗೋದದೊಳಗನು ಆಗ್ತಾನೆ ಇತ್ತು, ವಿಕಲೇಂದ್ರಿಯ ಅವಸ್ಥೆಯೊಳಗನು ಆಗ್ತಾನೆ ಇತ್ತು. ದೇವ ನಾರಕಿ ತಿರಿಯಂಚ ಮನುಷ್ಯ ಹೀನ ಕುಲೋತ್ಪನ್ನ ಉತ್ತಮ ಕುಲೋತ್ಪನ್ನ ಉತ್ತಮ ಸಂಯೋಗಗಳ ಮಧ್ಯದಲ್ಲಿ ಇರುವಾಗ ನಿರಂತರ ಅನುಭವಂತೂ ಆಗ್ತಾ ಇದೆ. ಯಾವುದರದ್ದಾಗ್ತಾ ಇದೆ? ಸ್ವರೂಪದ್ದಾಗ್ತಾ ಇದೆ. ವಿಶೇಷ 2 ಶಬ್ದಗಳನ್ನು ಬಿಟ್ಟಿದ್ರೆ ಅನುಭವಂತೂ ಆಗ್ತಾ ಇದೆ. ಯಾವುದರದ್ದಾಗ್ತಾ ಇದೆ? ಸ್ವರೂಪದ್ದಾಗ್ತಾ ಇದೆ. ಎಂಥ ಸ್ವರೂಪದ? ಚೈತನ್ಯ ಸ್ವರೂಪದ, ಅದರ ಶುದ್ಧ ಚೈತನ್ಯ ಸ್ವರೂಪದ ಅನುಭವ ಆಗ್ತಾ ಇರೋದ ಇವನ ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಆಸ್ವಾದ, ಆ ರುಚಿ ಗೊತ್ತಾಗ್ತಾ ಇಲ್ಲ. ಮಗು ಯಾವ ಪದಾರ್ಥವನ್ನ ಅಪ್ಪ ಅಮ್ಮ ಅಜ್ಜಿ ತಾತ ಅಣ್ಣ ಅಕ್ಕ ಎಲ್ಲರೂ ತಿಂತಾರೋ ಅದೇ ಪದಾರ್ಥವನ್ನ ತಿಂತಿದ್ದೀರಿ. ಆದ್ರೆ ಅದಕ್ಕ ಯಾವ ಪ್ರಕಾರದ ರುಚಿ ಇದೆಯೋ ಆ ರುಚಿಯ ಅನುಭವ ಬಂದ್ರೂ ಕೂಡ ಭಿನ್ನ ರುಚಿಯ ಪರಿಚಯ ಆಗುವುದಿಲ್ಲ. ಭಿನ್ನ ರುಚಿ ಸಮಗ್ರ ರೂಪದಿಂದ ಅದೇ ಆಹಾರವನ್ನು ತಿಂದ್ರೂ ಕೂಡ ಆ ಮಗುವಿಗೆ ಭಿನ್ನ ರುಚಿಯ ಪರಿಚಯ ಆಗುವುದಿಲ್ಲ. ಅದೇ ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ಅಣ್ಣ ಏನಾದರೂ ಅವರಿಗೆ ಭಿನ್ನ ರುಚಿಯ ಪರಿಚಯ ಮಾಡಿಕೊಳ್ಳೋದು ಸಾಧ್ಯ ಇದೆ. ಇದೇನಿಲ್ರಿ ಭಿನ್ನ ಅಂತಂದ್ರ ಆ ಷಟ್ರಸ ಮಿಶ್ರಿತ ಆಹಾರದೊಳಗ ಯಾವುದೋ ಒಂದು ರಸವನ್ನ ಮುಖ್ಯ ಮಾಡಿ ಆ ಪದಾರ್ಥದ ಸೇವನೆ ಮಾಡೋದು. 6 ರಸ 4 ರಸ 2 ರಸ ಅಂತೂ ಇರ್ತಾವಲ್ಲ ಯಾವ ಪದಾರ್ಥದೊಳಗ. ಆದ್ರ ಆ ಪದಾರ್ಥದೊಳಗ ಆ ರಸದ ಮುಖ್ಯತೆಯಿಂದ ಸಮಗ್ರ ಪದಾರ್ಥದ ಅನುಭವ ಮಾಡೋದು. ಮಜ್ಜಿಗೆ ಕ್ಷಾರ ಜಾಸ್ತಿ ಇದೆ ಅಥವಾ ಮಜ್ಜಿಗೆ ಹುಳಿ ಇದೆ, ಅದಕ್ಕೆ ಉಪ್ಪು ಕಮ್ಮಿ ಇದೆ. ಈ ಪ್ರಕಾರ 2 ವಸ್ತುವಿನಲ್ಲಿ ಕೂಡ 2 ರಸದಲ್ಲಿ ಕೂಡ ಒಂದನ್ನು ಮುಖ್ಯ ಮಾಡಿ ಸಮಗ್ರ ವಸ್ತುವನ್ನ ಅರ್ಥಾತ್ ಆ ಮಜ್ಜಿಗೆ ಕ್ಷಾರ ಮಿಶ್ರಿತ ಮಜ್ಜಿಗೆ ಏನಿದೆ ಅದನ್ನ ಲವಣದ ಮುಖ್ಯತೆಯಿಂದ ಅಥವಾ ಹುಳಿ ಮಜ್ಜಿಗೆಯ ಮುಖ್ಯತೆಯಿಂದ ಅನುಭವ ಮಾಡೋದ. ಈ ಭೇದ ರಸದ ಜ್ಞಾನ ಏನಿದೆ ಇದು ದೊಡ್ಡವರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಆ 1 ವರ್ಷದ ಮಗುವಿಗೆ ಆ ಪ್ರಕಾರದ ಭೇದ ರಸ ಅಥವಾ ಭಿನ್ನ ರಸದ ಸ್ವಾದ ತಗೊಳ್ಳೋದ ಸಾಧ್ಯ ಇಲ್ಲ. ಅದೇ ಪ್ರಕಾರ ಅಜ್ಞಾನಿ ಬಾಲಕರ ಹಾಗೆ ಇರುವಂಥ ನಮಗ ಇದುವರೆಗೆ ಶುಭ ಭಾವದ ಜೊತೆಗೆ ಅಶುಭ ಭಾವದ ಜೊತೆಗೆ ಶುಭ ಭಾವದ ನಿಮಿತ್ತವಾದಂಥ ಸಂಯೋಗಗಳ ಜೊತೆಗೆ ಅಶುಭ ಭಾವದ ನಿಮಿತ್ತವಾದಂಥ ಸಂಯೋಗಗಳ ಜೊತೆಗೆ ಏಕರೂಪ ಆಗಿ ಚೈತನ್ಯದ ಅನುಭವ ಆಗ್ತಾ ಇದೆ. ಇದು ಚೈತನ್ಯದ ಅನುಭವ ಅನ್ನುವುದನ್ನು ಭಿನ್ನ ಸ್ವಾದದ ಮೂಲಕ ತಿಳಿಯೋದು ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಇವನಿಗೆ ಅನುಭವ ಬಂದ್ರೂ ಕೂಡ ಆ ಸ್ವಾದ ಇಲ್ಲದೆ ಇರುವ ಕಾರಣ ಯಾವ ಸ್ವಾದ? ಶುದ್ಧದ ಸ್ವಾದ. 2 ಶಬ್ದ ಬಿಡ್ಲಿಕ್ಕೆ ಹೇಳಿತ್ತಲ್ಲ, ಒಂದು ಶುದ್ಧ ಒಂದು ಸ್ವಾದ. ಅನುಭವಂತೂ ಆಗ್ತಾ ಇದೆ, ಸ್ವರೂಪದ್ದೇ ಆಗ್ತಾ ಇದೆ, ಪರದ ಅನುಭವ ಆಗೋದನೇ ಇಲ್ಲ. ಯಾರಿಗೂ ಅಜ್ಞಾನಿಗನೂ ಆಗೋದಿಲ್ಲ, ಮೂರ್ಖನಿಗನೂ ಆಗೋದಿಲ್ಲ, ಜ್ಞಾನಿಗನೂ ಆಗೋದಿಲ್ಲ. ಯಾವುದರ ಸ್ವಾದ? ಪರದ ಸ್ವಾದ. ಯಾಕೆ ಪರದ ಸ್ವಾದ ಪರದ ಅನುಭವ ಯಾಕೆ ಬರುವುದಿಲ್ಲ? ಯಾಕೆ ಬರುವುದಿಲ್ಲ ಅಂತಂದ್ರ ಆ ಪ್ರಕಾರದ ಯೋಗ್ಯತೆ ಜೀವದೊಳಗೆ ಇಲ್ಲ, ಅಭವ್ಯದ. ಪರದ ಸ್ವಾದ ತಕ್ಕೊಳ್ಳುವಂಥದ್ದು ಜಡದ ಪುದ್ಗಲ ಪದಾರ್ಥದ ಸ್ವಾದ ತಕ್ಕೊಳ್ಳುವಂಥ ಯೋಗ್ಯತೆ ಅವನಲ್ಲಿ ಯಾವ ಕಾಲದಲ್ಲೇನೂ ಇಲ್ಲ. ಹಾಗಾದ್ರೆ ಅವೇನದನು? ಅಯೋಗ್ಯದಂದ್ರೆ. ಯಾವುದರ ಸಲುವಾಗಿ? ಪರರೂಪದಿಂದ ಪರಿಣಮಿಸುವ ಸಲುವಾಗಿ. ಪರಿಣಮಿಸದ ವಿನಃ ಅದರ ಅನುಭವ ಆಗುವುದಿಲ್ಲ. ಪರರೂಪದಿಂದ ಪರಿಣಮಿಸ್ತಾ ಇದ್ದಾನೋ ಅಥವಾ ಇಲ್ಲ? ಪರರೂಪದಿಂದ ಪರಿಣಮಿಸದ ವಿನಃ ಅವನಿಗೆ ಅದರ ಅನುಭವ ಆಗೋ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತು.
ಪರರೂಪದಿಂದ ಪರಿಣಮಿಸ್ತಾ ಇದ್ದಾನೋ ಅಥವಾ ಇಲ್ಲ, ಶರೀರ ರೂಪದಿಂದ ಗತಿಗಳ ರೂಪದಿಂದ ಸಾತಾ ಅಸಾತಾ ಕರ್ಮದ ಉದಯ ಯಾವುದರಿಂದ ಆಗ್ತಿದೆಯೋ ಅಂಥ ಸಂಯೋಗ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೋ ಅಥವಾ ಇಲ್ಲ, ಮಾಡ್ತಾ ಇದ್ದಾನೆ. ಅಷ್ಟೇ ಉತ್ತರ ರೀ. ಪರಿಣಮನ ಮಾಡ್ತಾ ಇದ್ದಾನೋ ಅಥವಾ ಇಲ್ಲ, ಮಾಡ್ತಾ ಇದ್ದಾನೆ. ಆದ್ರ ಆ ಸಂಯೋಗ ರೂಪ, ಪರರೂಪ, ಶರೀರ ರೂಪ, ಗತಿ ರೂಪ ಅವ ಯಾವತ್ತಾದ್ರೂ ಆಗಿದ್ದಾನೇನ್ರಿ? ಇಲ್ಲ. ಹಾಗಾದ್ರೆ ಪರಿಣಮನ ಮಾಡಿದಾನೇನ? ಇಲ್ಲ. ಪರಿಣಮನ ಮಾಡಿದಾನ ಅನ್ನೋದನ್ನು 100% ಸತ್ಯ ಇದೆ. ಸ್ವಭಾವ ಎರಡು ಅದಾವ್ರಲ್ಲ, ಪಾರಿಣಾಮಿಕ ಸ್ವಭಾವದವ್ರೆ ಎರಡು. ಯಾವ ಎರಡ? ಒಂದು ಪರ್ಯಾಯ ಸ್ವಭಾವ, ಒಂದು ದ್ರವ್ಯ ಸ್ವಭಾವ. ಎರಡೂ ಪಾರಿಣಾಮಿಕ ಇದಾವೆ. ಅರ್ಥಾತ್ ಯಾವಾಗಲೂ ಇರುವಂಥವು. ಆ ಪರ್ಯಾಯದ ಸ್ವಭಾವ ಪರ್ಯಾಯದ ಕಾರಣದಿಂದ ಇದೆ, ದ್ರವ್ಯದ ಸ್ವಭಾವ ದ್ರವ್ಯದ ಕಾರಣದಿಂದ ಇದೆ. ದ್ರವ್ಯ ಆ ಪರ್ಯಾಯ ಪರದ ಪರ್ಯಾಯ ರೂಪದಿಂದ ಪರಿಣಮಿಸಿದ್ರನು ದ್ರವ್ಯ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಹಾಗಾದ್ರೆ ಈಗ ಹೇಳ್ರಿ, ಯಾವ ಗತಿಗಳ ರೂಪದಿಂದ, ಸುಖ ದುಃಖದ ರೂಪದಿಂದ, ರಾಗದ್ವೇಷಾದಿ ವಿಕಾರಗಳ ರೂಪದಿಂದ ಜೀವ ಪರಿಣಮಿಸ್ತಾ ಇದ್ದಾನಲ್ಲ, ಆ ಪರಿಣಮಿಸ್ತಾ ಇರುವೆಳ್ಳೆದೊಳಗ ಪರಿಣಮಿಸದೇ ಇರುವಂಥ ಯೋಗ್ಯತೆ ಯಾವುದಿದೆ ಅದಕ್ಕೇನಂತಾರೆ? ಪರಿಣಮಿಸದೇ ಇರುವಂಥ ಯೋಗ್ಯತೆ. ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಯಾವ ರೂಪದಿಂದ? ಗತಿಗಳ ರೂಪದಿಂದ, ರಾಗದ್ವೇಷಾದಿ ವಿಕಾರದ ರೂಪದಿಂದ, ಸುಖ ದುಃಖಾದಿಗಳ ಅನುಭವ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಪರಿಣಮಿಸ್ತಾ ಇಲ್ಲ ಅನ್ನುವುದರ ಸಲುವಾಗಿ ಯಾವ ಶಬ್ದದ ಪ್ರಯೋಗ ಇದೆ? ಅಭವ್ಯ. ಅರ್ಥಾತ್ ಅವನಲ್ಲೇ ಪರಿಣಮಿಸುವ ಯೋಗ್ಯತೆ ಇಲ್ಲ. ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಪರಿಣಮಿಸುವ ಯೋಗ್ಯತೆ ಇಲ್ಲದೆ ಇರುವಂತ ಯಾವ ಸ್ವಭಾವ ಇದೆಯೋ ಅದು ಜೀವದ ದ್ರವ್ಯ ಸ್ವಭಾವ ಇದೆ. ತಿಳಿತೇನಿಲ್ರಿ? ಕೇಳಿದ್ರೆ ಹೇಳ್ಬೇಕ್ರಿ. ಗತಿಗಳ ರೂಪದಿಂದ, ರಾಗದ್ವೇಷಾದಿ ವಿಕಾರಗಳ ರೂಪದಿಂದ, ಸುಖ ದುಃಖಾದಿಗಳ ಅನುಭವ ರೂಪದಿಂದ ನಾನು ಪರಿಣಮಿಸ್ತಾ ಇದ್ದೇನೋ ಅಥವಾ ಇಲ್ಲ? ಪರಿಣಮಿಸ್ತಾ ಇದ್ದೇನೆ. ಪರಿಣಮಿಸ್ತಾ ಇದ್ರೂ ಕೂಡ ನಾನು ಆ ರೂಪ ಆಗಿದ್ದೇನೆಂದ್ರೆ, ಆ ರೂಪ ಆಗಿದ್ದರೆ ನಾನು ಸಿದ್ಧ ರೂಪ ಆಗೋದು ಸಾಧ್ಯ ಇಲ್ಲ, ಯಾವ ಕಾಲದೊಳಗನೂ ಸಾಧ್ಯ ಇಲ್ಲ. ಹಾಗಾದ್ರ ನಾನು ಆ ರೂಪದಿಂದ, ಗತಿಗಳ ರೂಪದಿಂದ, ರಾಗದ್ವೇಷಾದಿ ರೂಪದಿಂದ, ಸುಖ ದುಃಖದ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ನಾನು ಆ ರೂಪ ಆಗಿಲ್ಲ ಅಂಥೇಳಿ ಹೇಳುವುದಕ್ಕ ಯಾವ ಶಬ್ದದ ಪ್ರಯೋಗ ಇದೆ? ಆ ಪ್ರಕಾರದ ಯೋಗ್ಯತೆ ನನ್ನಲ್ಲಿ ಇಲ್ಲವೇ ಇಲ್ಲ ಅಂಥೇಳಿ ಹೇಳಿದರ ಆ ಅಭವ್ಯ ಶಬ್ದದ ಪ್ರಯೋಗ ಯಾವುದಕ್ಕೆ ಮಾಡಿದ್ದಾರೆ? ದ್ರವ್ಯಕ್ಕೆ ಮಾಡಿದ್ದಾರೆ. ದ್ರವ್ಯ ಸ್ವಭಾವಕ್ಕೆ. ದ್ರವ್ಯ ಈ ರೂಪ ಆಗಿದೆ ಅಂದ್ರೆ ಜೀವ ದ್ರವ್ಯ ಮನುಷ್ಯ ಗತಿ ರೂಪ ಆಗಿದೇನ? ಜೀವ ರಾಗದ್ವೇಷ ರೂಪ ಆಗಿದೇನ? ಒಂದೊಂದ್ಸಲ ತೀವ್ರ ಕ್ರೋಧ ಉತ್ಪನ್ನ ಆಗ್ತಿದೆ, ಒಂದೊಂದ್ಸಲ ಯಾರೇನಂದ್ರು ಏನೂ ಅನಿಸೋದಿಲ್ಲ. ಯಾಕೆ? ಆ ಕ್ರೋಧ ರೂಪ ಆಗೋದ ಆ ಸಮಯದ ನಂದೇ ಸ್ವಭಾವ ಇತ್ತು. ಈಗ ಕ್ರೋಧ ರೂಪ ಆಗದೇ ಇರುವಂಥದ್ದ ಈ ಸಮಯದ ನನ್ನದೇ ಸ್ವಭಾವ ಇದೆ. ಹಾಗಾದ್ರೆ ಈ ಸ್ವಭಾವಕ್ಕೇನಂತಾರು? ಅಲ್ಲಿ ಭಾವದೀಪಿಕೆ ಒಳಗ ಭವ್ಯತ್ವ ಅಂತಾರೆ. ಭವ್ಯತ್ವ ಅಂತಾರೆ. ಆ ರೂಪದಿಂದ ಪರಿಣಮಿಸುವ ಯೋಗ್ಯತೆ ನನ್ನಲ್ಲಿ ಇರ್ತನ, ಅದಕ್ಕೇನಂದ್ರು? ಭವ್ಯತ್ವ ಅಂದ್ರ. ಯಾವುದರ ಮುಖ್ಯತೆಯಿಂದ ಅಂದ್ರು? ಪರ್ಯಾಯದ ಮುಖ್ಯತೆಯಿಂದ ಅಂದ್ರ ಅಲ್ಲಿ ಪಾರಿಣಾಮಿಕ ಅನ್ನುವಂಥ ಯಾವ ಶಬ್ದ ಇದೆಯಲ್ಲ, ಆ ಶಬ್ದ ದ್ರವ್ಯಕ್ಕನೂ ಅನ್ವಯಿಸ್ತಿದೆ, ಪರ್ಯಾಯಕ್ಕನೂ ಅನ್ವಯಿಸ್ತಿದೆ. ಪರ್ಯಾಯ ವಿಕಾರ ರೂಪ ಆಗೋದು, ಗತಿಗಳ ಅನುಭವ ರೂಪ ಆಗೋದು, ಸುಖ ದುಃಖದ ಅನುಭವ ಮಾಡೋದು, ಇದು ಪರ್ಯಾಯದ ಸ್ವಭಾವ. ಪರ್ಯಾಯದೊಳಗೆ ಆ ಪ್ರಕಾರದ ಯೋಗ್ಯತೆ ಇದೆ. ಯೋಗ್ಯತೆ ಇರುವುದರಿಂದ, ಅದಕ್ಕೆ ಆ ಪ್ರಕಾರದ ನಿಮಿತ್ತ ದೊರಕುವುದರಿಂದ ಅದು ಆ ರೂಪದಿಂದ ಪರಿಣಮಿಸ್ತಿದೆ. ಅದರಲ್ಲಿ ಯೋಗ್ಯತೆ ಇದೆ. ವಿಷಯ ಬಹಳ ಇದೆ, ಬಹಳ ಇದ್ರೂ ಕೂಡ ತಿಳಿಬಾರ್ದಂಥದ್ದೇನಿಲ್ಲ.
ಏನು ಹೇಳ್ತು? ಯಾವ ಪರ್ಯಾಯ ಯಾವ ರೂಪದಿಂದ ಪರಿಣಮಿಸ್ತಾ ಇದೆಯಲ್ಲ, ಆ ರೂಪದಿಂದ ಪರಿಣಮಿಸುವಂಥ ಯೋಗ್ಯತೆ ಸ್ವಯಂ ಆ ಜೀವದ್ದು ಇದೆ. ಆ ರೂಪದಿಂದ ಪರಿಣಮಿಸುವ ವೇಳೆದೊಳಗೂ ಕೂಡ ಮೂರು ಕಾಲದಲ್ಲೂ ಆ ರೂಪದಿಂದ ಪರಿಣಮಿಸದೇ ಇರುವಂತಹ ಸ್ವಭಾವ ಆ ಜೀವದ್ದೇ. ಮೂರು ಕಾಲದಲ್ಲೂ ಅರೆ ವರ್ತಮಾನದಲ್ಲಿ ಪ್ರತ್ಯಕ್ಷ ಪರಿಣಮನ ಮಾಡ್ತಾ ಇದೆಯಲ್ಲ, ಮಾಡಿದ್ರೂ ಕೂಡ ಆ ರೂಪ ಆಗದೇ ಇರುವಂಥದ್ದು ಒಂದು ಸ್ವಭಾವ ಅದೇ ಸಮಯದೊಳಗೆ ವಿದ್ಯಮಾನ ಇದೆ. ಈ ಎರಡೂ ಮಾತನ್ನು ತಿಳಿಯುವುದರಿಂದ ಈ ಜೀವಕ್ಕ ಈ ಮೊದಲು ಎಂದೂ ಆಗದೇ ಇರುವಂಥ ಭೇದ ಜ್ಞಾನ ಆಗ್ತಿದೆ ನೋಡ್ರಿ. ಔದೈಕ ಭಾವ ಪಾರಿಣಾಮಿಕ ಭಾವ ಇದೆ, ಔಪಶಮಿಕ ಭಾವ ಪಾರಿಣಾಮಿಕ ಇದೆ, ಕ್ಷಾಯೋಪಶಮಿಕ ಭಾವ ಮತ್ತು ಕ್ಷಾಯಿಕ ಭಾವ, ನಾಲ್ಕೂ ಭಾವ ಪಾರಿಣಾಮಿಕ. ಪಾರಿಣಾಮಿಕ ಇದರದ ಅರ್ಥ ಇಲ್ಲೇನಿದೆ? ಇಲ್ಲಿ ಪಾರಿಣಾಮಿಕದ ಅರ್ಥ ಏನಿದೆ? ಆ ಸಮಯದ ಅದರದೇ ಸ್ವಭಾವ, ಅನ್ಯದ ಕಾರಣದಿಂದ ಇಲ್ಲ. ಆದ್ರೂ ಕೂಡ ಅಲ್ಲಿ ಶಬ್ದದ ಪ್ರಯೋಗ ಏನು ಮಾಡಿದ್ರು? ಆ ಪ್ರಕಾರದ ನಿಮಿತ್ತ ದೊರಕಿದ ಮೇಲೆ. ಎರಡು ಕಡೆ ಜೀವಂತ ಯಾಕಂದ್ರೆ ಯಾವಾಗ ಪರ್ಯಾಯ ಪ್ರಕಾರ ನಾವು ಪರಿಣಾಮ ಮಾಡ್ತೇವೆ ಅವಾಗ ಜೀವ ಅಗಲೇಬೇಕು. ಯಾವಾಗ ಮಾಡುವುದಿಲ್ಲ ಅಂತ ನಾವು ಹೇಳ್ತೀವಿ ಅವಾಗ ವಸ್ತು ಅಂತ ಹೇಳ್ತೀವಿ. ನೋಡ್ರಿ, ಆ ವೇಳೆದೊಳಗೂ ಕೂಡ ಜೀವನಾಮದ್ದ ವಸ್ತು ಇದೆ ಅಣ್ಣ. ಅದಂತಿ ವಸ್ತು ಯಾವಾಗ ಇದು ಜೀವನಾಮಂತಿ ಯಾವಾಗಲೂ ಅದಕ್ಕೆ ಹೇಳುವ ನಮ್ಗೆ ಹೇಳ್ಬೋದು. ಹೇಳ್ಬೋದು. ಜೀವನ ಪರಿಣಾಮನ ಮಾಡ್ತಿದ್ದೀರಿ. ಅರೆ ಅಜೀವ ಮಾಡುವುದಿಲ್ರಿ ಅಣ್ಣ, ಉದ್ಗಲ ಮಾಡುವುದಿಲ್ಲ. ಜೀವ ಅಂದ್ರೆ ವಸ್ತು ಮತ್ತು ಪರ್ಯಾಯ ಎರಡು ಬಂದ್ರೆ ವಸ್ತು ಮತ್ತು ಪರ್ಯಾಯ ಹೀಗಿರುದಿಲ್ರಿ, ದ್ರವ್ಯ ಮತ್ತು ಪರ್ಯಾಯ ಇರ್ತಿದೆ. ದ್ರವ್ಯ ಮತ್ತು ಪರ್ಯಾಯ ದ್ರವ್ಯ ಪರ್ಯಾಯ ಆಗ್ತದೆ. ಆಮೇಲೆ ಮತ್ತೊಂದು ಬರೀ ದ್ರವ್ಯ ಅಂತ ತಗೋಬಹುದಾ? ಕನ್ಫ್ಯೂಸ್ ಆಗ್ತದೆ. ಜೀವ ಎರಡು ಕಡೆ ಯೂಸ್ ಮಾಡಿಕೊಳ್ಳಿ ಕನ್ಫ್ಯೂಸ್ ಆಗ್ತದೆ. ಕರೆ ಆದ್ರೆ ಜೀವದ್ದು ಎರಡು ಸ್ಥಾಯಿ ಸ್ವಭಾವ ಅದಾವ್ರಿ. ಅವ ಎರಡೂ ಸ್ವಭಾವ ಜೀವದ್ದನ ಅದಾವು ನೋಡ್ರಿ. ಪರ್ಯಾಯ ಜೀವ ದ್ರವ್ಯದ ಅಭಾವದೊಳಗ ವಿಕಾರಿ ಪರ್ಯಾಯ ಇರುವುದಿಲ್ಲ, ಜೀವ ದ್ರವ್ಯದ ಅಭಾವದೊಳಗ ವೀತರಾಗಿ ಪರ್ಯಾಯ ಇರೋದಿಲ್ಲ. ಇದು ಹೊಸ ವಿಷಯ. ಈಗ ಬೇರೆ ಏನ? ಜೀವ ದ್ರವ್ಯದ ಅಭಾವದೊಳಗ ರಾಗದ್ವೇಷಾದಿ ವಿಕಾರಿ ಪರ್ಯಾಯಗಳು ಇರುವುದಿಲ್ಲ. ಜೀವ ದ್ರವ್ಯದ ಅಭಾವದೊಳಗ ಶುದ್ಧ ವೀತರಾಗಿ ಪರ್ಯಾಯ ಇರುವುದಿಲ್ಲ. ಆದ್ರೆ ಜೀವ ದ್ರವ್ಯದ ಕಾರಣದಿಂದ ವೀತರಾಗಿ ಪರ್ಯಾಯ ಜೀವದ್ದನ ಇಲ್ಲ. ಜೀವ ದ್ರವ್ಯದ ಕಾರಣದಿಂದ ವಿಕಾರಿ ಪರ್ಯಾಯ ಜೀವದ್ದನ ಇಲ್ಲ. ಆದ್ರೆ ಜೀವ ವಿಕಾರ ರೂಪದಿಂದ ಪರಿಣಮಿಸ್ತಾನೆ ಯಾವ ವೇಳೆದೊಳಗ? ಆ ವೇಳೆದೊಳಗ ಆ ವಿಕಾರಿ ಪರ್ಯಾಯದ ಜೊತೆಗೆ ಕ್ಷೇತ್ರ ಸಾಪೇಕ್ಷ ಅಭೇದದಂತೆ ಸ್ವಭಾವ ಸಾಪೇಕ್ಷ ಸ್ವತಂತ್ರ ಭೇದ ರೂಪ ಅದಂತೆ ಅಂಥೇಳಿನೇ ಇಲ್ಲಿ ಹೇಳಿದ್ರು. ವಿಕಲ್ಪದಿಂದ, ಎಲ್ಲ ಪ್ರಕಾರದ ವಿಕಲ್ಪದಿಂದ ರಹಿತ ವಸ್ತು ಮಾತ್ರ ಅಂಥೇಳಿ ಹೇಳಿದ್ರಲ್ಲ, ಅಲ್ಲಿ ಪರ್ಯಾಯ ಶುದ್ಧ ಇದೆ ಅಂಥೇಳಿ ಹೇಳಲಿಲ್ಲ. ಆ ಪರ್ಯಾಯ ದ್ರವ್ಯದ ಆಶ್ರಯ ಮಾಡಿದೆ ಅಂಥೇಳಿ ಹೇಳಲಿಲ್ಲ. ನೋಡ್ರಿ, ಅಲಿಂಗ ಗ್ರಹಣದೊಳಗ ಕೊನೆ 2 ವಚನಗಳಲ್ಲಿ ಈ ದ್ರವ್ಯ ಮತ್ತು ಪರ್ಯಾಯದ ಕಾರಣದಿಂದ, ದ್ರವ್ಯದ ಕಾರಣದಿಂದ ಪರ್ಯಾಯ ಶುದ್ಧ ಆಗುವುದಿಲ್ಲ ಅಂಥೇಳಿ ಹೇಳಿದರು. ಆದ್ರೆ ಪರ್ಯಾಯದ ದೃಷ್ಟಿ ದ್ರವ್ಯದ ಮೇಲೆ ಯಾವಾಗ ಬೀಳ್ತಿದೆಯೋ ಆವಾಗ ಪರ್ಯಾಯದೊಳಗೆ ಶುದ್ಧಿ ಕಾಣಿಸಿಕೊಳ್ತಿದೆ. ಅಂದ್ರೆ ದ್ರವ್ಯದ ಕಾರಣದಿಂದ ಪರ್ಯಾಯ ಶುದ್ಧ ಆಗಿಲ್ಲ. ಹಾಗೆ ಒಂದು ವೇಳೆ ಆಗುತ್ತಿತ್ತು ಅಂತಂದ್ರೆ ದ್ರವ್ಯ ಯಾವಾಗಲೂ ವಿದ್ಯಮಾನ ಇದೆ, ಪರ್ಯಾಯ ಯಾಕಾಗಲಿಲ್ಲ? ಹಾಗಾದ್ರೆ ಪರ್ಯಾಯದ ದೃಷ್ಟಿ ಅದರ ಮೇಲೆ ಬೀಳಲಿಲ್ಲ, ಹೌದು ಅಥವಾ ಇಲ್ಲ? ಪರ್ಯಾಯದ ದೃಷ್ಟಿ ಅದರ ಮೇಲೆ ಬೀಳಲಿಲ್ಲ. ಇದರೊಳಗ ಕಾರಣ ದ್ರವ್ಯ ಉಳಿತೋ ಅಥವಾ ಪರ್ಯಾಯನ ಆಯ್ತ್ರಿ? ಪರ್ಯಾಯನ ಆಯ್ತ್ರಲ್ಲ, ಪರ್ಯಾಯನ ಅದರ ಕಡೆಗೆ ದೃಷ್ಟಿ ಹಾಕಿತ್ರಿ.
ಪರ್ಯಾಯಕ್ಕ ಈ ಪ್ರಕಾರದ ಸ್ವತಂತ್ರತೆ ನೈಸರ್ಗಿಕವಾಗಿನ ವಸ್ತುತಃ ಅದರಲ್ಲಿ ಇರುವುದರಿಂದನ ಜೀವ ಬೇಕಾದ್ರೆ ಸಂಸಾರಿ ಬೇಕಾದ್ರೆ ಮುಕ್ತ ಈ ಪ್ರಕಾರದ ಅವಸ್ಥೆಗಳನ್ನು ಪಡ್ಕೊಳ್ಳೋದು ಸಾಧ್ಯ ಇದೆ. ಅಂದ್ರೆ ಪರ್ಯಾಯದೊಳಗ ಸಂಪೂರ್ಣ ಶಕ್ತಿ ಇದೆ. ಯಾವ ಪ್ರಕಾರದ? ಅಶುದ್ಧ ಆಗುವ ಅಥವಾ ಶುದ್ಧ ಆಗುವ. ಯಾವಾಗ ಅಶುದ್ಧ ಆಗ್ತಿದೆಯೋ ಆವಾಗ ಅದರ ದೃಷ್ಟಿ ಪರದ ಮೇಲೆ ಇರ್ತಿದೆ. ಅದಕ್ಕೆ ಇಲ್ಲಿ ಇನ್ನೊಂದು ವಿಷಯ ಸ್ಪಷ್ಟ ಏನಾಗ್ತಾ ಇದೆ ಅಂತಂದ್ರೆ, ಪರ್ಯಾಯದೊಳಗ ಪ್ರಾರಂಭಕ್ಕೆ ಏನು ಹೇಳಿತು? ಪರ್ಯಾಯದೊಳಗ ಅನುಭವನ ಶಕ್ತಿ ಇದೆ. ಎರಡನೇ ಮಾತೇನು ಹೇಳಿತ್ರಿ? ಪರ್ಯಾಯದೊಳಗ ಸ್ವ ಮತ್ತು ಪರಗಳನ್ನು ತಿಳಿಯುವ ಶಕ್ತಿ ಇದೆ. ಸ್ವ ಮತ್ತು ಪರಗಳನ್ನು ತಿಳಿಯುವ ಶಕ್ತಿ ಇದೆ ಅಂತ ಹೇಳಿದರೆ ಅದ ಏಕಕಾಲಕ್ಕೆ ಸ್ವ ಮತ್ತು ಪರಗಳನ್ನು ತಿಳಿಯುವುದಿಲ್ಲ. ಯಾವಾಗ ಸ್ವವನ್ನು ತಿಳಿತಿದೀವಿ, ಅರೆ ಸ್ವಪರ ಪ್ರಕಾಶಕ ಶಕ್ತಿ ಅಂತ ಹೇಳಿದ್ರನ, ಅರೆ ಹೇಳಿದಾರೆ, ಆದ್ರೆ ಅದರ ತಾತ್ಪರ್ಯ ಏನಿದೆ? ತಾತ್ಪರ್ಯ ಏನಿದೆ? ಯಾವಾಗ ಸ್ವವನ್ನು ತಿಳಿತಿದೆಯೋ ಆವಾಗ ಅದರದ್ದೇನು ಪ್ರಯೋಜನ ಸಿದ್ಧಿ ಆಗ್ತಿದೆಯೋ ಆ ವೇಳೆದೊಳಗೆ ಅದು ಪರವನ್ನು ತಿಳಿತಂತ ಹೇಳಲಾಗುತ್ತದೆ. ಯಾವಾಗ ಪರಸನ್ಮುಖಾಗಿ ಪರವನ್ನು ತಿಳಿತಿದೆಯೋ ಆವಾಗ ಸ್ವವನ್ನು ತಿಳಿತಿದೆ ಅನ್ರಿ. ಪರಸನ್ಮುಖಾಗಿ ಯಾವಾಗ ಪರವನ್ನು ತಿಳಿತಿದೆ ಆವಾಗ ಸ್ವವನ್ನು ತಿಳಿಯುವುದಿಲ್ಲ. ಸರಿ, ಅದೇ ಪ್ರಕಾರ ಯಾವಾಗ ಸ್ವಸನ್ಮುಖಾಗಿ ಸ್ವವನ್ನು ತಿಳಿತಿದೆಯೋ ಆವಾಗ ಅದಕ್ಕೆ ಪರವನ್ನು ತಿಳಿಯುವ ಅಗತ್ಯ ಇರುವುದಿಲ್ಲ. ಇರ್ತಿದೆ ಏನ್ರಿ? ಇಲ್ಲ. ಯಾಕ ಇಲ್ಲ ಅಂತ ಯಾಕೆ ಹೇಳ್ತು ಹೇಳ್ರಿ? ಇಲ್ಲ ಅಂತ ಯಾಕೆ ಹೇಳ್ತು? ಏನೋ ಹೇಳ್ಬೇಡ್ರಿ ಉತ್ತರ. ಇಲ್ಲ ಅಂತ ಯಾಕೆ ಹೇಳ್ತು? ಆ ಪ್ರಶ್ನೆ ಮೇಲೆ ವಜನ್ ಬಂತು ಅಂತಂದ್ರೆ ಮುಂದೆ ಕೊಡುವ ಉತ್ತರದ ನಂಬಿಕೆ ಆಗ್ತಿದೆ. ಇಲ್ಲ ಅಂತ ಯಾಕೆ ಹೇಳ್ತು? ಇನ್ನೊಂದ್ಸಲ ಸ್ವವನ್ನು ಪರವನ್ನು ತಿಳಿಯುವ ವೇಳೆದೊಳಗ ಸ್ವವನ್ನು ತಿಳಿತಾ ಇಲ್ಲ ಅನ್ನೋದಿದ ನಮ್ಮ ಅನುಭವದ ಮೇಲಿಂದ ಪೂರಾ ಸತ್ಯ ಇದೆ ರೀ. ಯಾವಾಗ ಸ್ವವನ್ನು ತಿಳಿತಿದೆಯೋ ಆ ವೇಳೆದೊಳಗೆ ಪರವನ್ನು ತಿಳಿಯೋದು ಸಾಧ್ಯ ಇಲ್ಲ, ಅದಕ್ಕೆ ಅಗತ್ಯ ಇಲ್ಲ. ಯಾಕಿಲ್ಲ? ಪರವನ್ನು ತಿಳಿಯೋದು ಅದಕ್ಕೆ ಅಗತ್ಯ ಯಾಕಿಲ್ಲ ಅಂತಂದ್ರ ಅದರಲ್ಲಿ ತಿಳಿಯುವ ಶಕ್ತಿ ಏನಿದೆ, ಆ ತಿಳಿಯುವ ಶಕ್ತಿಯ ಅನುರೂಪ ಕಾರ್ಯ ಏನಾಗ್ತಾ ಇದೆ, ಅದರ ಹಿಂದಿನ ಉದ್ದೇಶ ಅದರದ ಸುಖ ಪ್ರಾಪ್ತಿ ಇದೆ. ತಿಳಿಯುವ ಕಾರ್ಯ ಏನಾಗ್ತಾ ಇದೆ, ತಿಳಿಯುವ ಶಕ್ತಿ ಏನಿದೆ, ತಿಳಿಯುವ ಕಾರ್ಯ ಏನಾಗ್ತಾ ಇದೆ, ಅದರ ಹಿಂದಿನ ಉದ್ದೇಶ ಅದಕ್ಕೆ ಸುಖ ಬೇಕಾಗಿದೆ. ಹಾಗಾದ್ರೆ ಸ್ವಸನ್ಮುಖಾಗಿ ಸ್ವವನ್ನು ತಿಳಿತಾ ಇರುವ ವೇಳೆದೊಳಗ ಅಲ್ಲಿ ಸಂಪೂರ್ಣ ಸುಖ ಆದ ನಂತರ ಅದಕ್ಕೆ ಪರವನ್ನು ತಿಳಿಯುವ ಅಗತ್ಯ ಇಲ್ಲ. ಆದ್ರೆ ಅದು ಪರವನ್ನು ತಿಳಿತಾನೆ ಇದೆ. ಹಾಗೆ ತಿಳಿತಾ ಇದೆ. ಪರವನ್ನು ತಿಳಿತಾನೆ ಇದೆ. ಹೇಗೆ ತಿಳಿತಾ ಇದೆ ನೋಡ್ರಿ ಇನ್ನೊಂದ್ಸಲ. ಸ್ವವನ್ನು ಯಾವಾಗ ತಿಳಿತಾ ಇರ್ತಿದೆ ಆ ವೇಳೆದೊಳಗೆ ಅದರದ ಉದ್ದೇಶ ಏನಿದೆ ಅದರ ಪೂರ್ತಿ ಆದ ನಂತರ ಅದು ಪರದ ಕಡೆ ಹೋಗೋದನ್ನೇ ಇಲ್ಲ, ಪರವನ್ನು ತಿಳಿಯುವ ಅಗತ್ಯನೇ ಇಲ್ಲ. ಇದು ಒಂದು ಮಾತಾಯ್ತು ಗೌರಣ್ಣವ್ರು. ಆದ್ರೆ ಅದು ಪರವನ್ನು ತಿಳಿತಾನೇ ಇದೆ. ಇಂಥದ್ದೆಲ್ಲ ಗೊಂದಲಮಯ ಬೇಡ. ಪರವನ್ನು ತಿಳಿತಾನೇ ಇದೆ. ಪರವನ್ನು ತಿಳಿತಾನೇ ಇದೆ. ಇದರ ಅರ್ಥ ಪರದ ಕಡೆಗೆ ನೋಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಅದರದ ಪ್ರಯೋಜನ ಸಾಧಿಸೋದಿಲ್ಲ ಅನ್ನೋದು ನಿಶ್ಚಿತ ಆಯ್ತಲ್ಲ. ಈಗ ಹೇಳ್ರಿ, ಪರವನ್ನು ತಿಳಿಯೋದು ಯಾವುದರ ಸಲುವಾಗಿ? ಆಗಮದಲ್ಲಂತೂ ಇಲ್ಲಿ ಜ್ಞಾನದಲ್ಲಿ ಅದನ್ನ ನೋಡಿ ತಿಳ್ಕೊಳ್ತದ ಅಂತ ಅನ್ನೋದು ಇಲ್ಲ. ಇವರಿಗೆ ಪರ ಬೇಕಂತನೂ ಇಲ್ಲ, ಇಲ್ಲದನ್ನ ನೋಡುವುದು ಅದ್ರ ಸಾಮರ್ಥ್ಯ, ಅದಕ್ಕೆ ತಿಳಿಯುತ್ತದೆ. ಅದರದ ಸ್ವಭಾವ ಸಾಮರ್ಥ್ಯ ಇದೆ ಅಂಥೇಳಿ ತಿಳಿತಿದೆ ಅನ್ನೋದು ಮಾತ ಬಹಳ ಸ್ಥೂಲ ಇದೆ, ವ್ಯವಹಾರತೆ ಇದೆ. ಅದನ್ನು ನಿಜವಾಗಿ ಪರವನ್ನು ತಿಳಿಯುವುದೇ ಇಲ್ಲ. ಈಗ ಅದಕ್ಕೆ ನಾನು ತಮಗೆ ಸಮಾಧಾನ ಆಗುವಂಥದ್ದು ಅಂದ್ರೆ ಸಿದ್ಧಾಂತ ಹೇಳ್ತೇನೆ ರೀ. ಯಾವುದನ್ನಾದರೂ ಯಾವುದರ ಸಲುವಾಗಿ ತಿಳಿತಿದೆ ಜೀವ?
ಈಗ ಯೋಗಸಾರ ಪ್ರಾಭೃತದೊಳಗ ಮೊದಲನೇದು ಜೀವಾಧಿಕಾರ ಇದೆ. ಇಲ್ಲಿ ವಾಚನ ಆಗಿದೆಯಲ್ಲ, ಅದ ಸಾಮೂಹಿಕ ವಾಚನ ಆಗಿದೆ. ಮೊದಲನೇದು ಜೀವಾಧಿಕಾರ ಇದೆ, ಎರಡನೇದು ಅಜೀವಾಧಿಕಾರ ಇದೆ. ಇಲ್ಲಿ ಭಾವದೀಪಿಕೆಯೊಳಗನು ಬರ್ತಿದೆ. ಏನು ವಿಷಯ ಬರ್ತಿದೆ ಅದು ಭಾವದೀಪಿಕೆಯೊಳಗೆ ಅದರ ಮೂಲಕ ನೋಡೋಣ. ಆದ್ರೆ ಯೋಗಸಾರ ಪ್ರಾಭೃತದೊಳಗೆ ಸ್ಪಷ್ಟ ಹೇಳಿದ್ರೆ ಅಜೀವ ಅಧಿಕಾರದ ಪ್ರಾರಂಭದೊಳಗೆ ಜೀವವನ್ನು ತಿಳಿದ ನಂತರ ಕಾರ್ಯ ಆಗಲಿಲ್ಲ. ಅಜೀವವನ್ನು ತಿಳಿಯೋದಿಲ್ಲ. ಯಾವುದರ ಸಲುವಾಗಿ? ಇದು ನಾನಲ್ಲ, ಇದು ಜೀವಲ್ಲ. ನಾನು ಜೀವಿದ್ದೇನೆ ಅಂದ ನಂತರ ಇದು ನಾನಲ್ಲ, ಇದನ್ನ ಲಕ್ಷ್ಯದೊಳಗೆ ತಗೊಳ್ಳುವ ಸಲುವಾಗಿ ಜೀವತತ್ವವನ್ನು ತಿಳಿದ ನಂತರ ಜೀವತತ್ವದ ಪರಿಚಯ ಮಾಡಿಕೊಳ್ಳೋದು ಅವಶ್ಯಕ ಇದೆ ಅಂತ ಹೇಳಿ. ಹಾಗಾದ್ರೆ ಒಮ್ಮೆ ಪರಿಚಯ ಆಯ್ತಲ್ಲ, ಇದು ನಾನಲ್ಲ ಅಂಥೇಳಿ, ಆ ಕಡೆ ರುಚಿ ಬಿಟ್ಟು ಹೋಯ್ತಲ್ಲ, ಇನ್ನು ಅದನ್ನು ತಿಳಿಯೋದೇನು ಅವಶ್ಯಕ ಇದೆ ರೀ? ಪ್ರತಿ ಸಮಯಕ್ಕೆ ಅದರ ಸನ್ಮುಖತೆಯ ಉತ್ಸಾಹ ಅಥವಾ ಕುತೂಹಲ ಆಗ್ತಾ ಇಲ್ಲಲ್ಲ, ಅದುವೇ ಪರವನ್ನು ತಿಳಿಯುವುದಿದೆ. ತಮಗೆ ಯಾವ ರೀತಿ ತಿಳಿತಿದೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ ಇಷ್ಟೇ. ಏನ ಪರವನ್ನು ತಿಳಿತಾನೇ ಇದೆ. ಯಾಕೆ ಅಂತಂದ್ರ ಪರವನ್ನು ತಿಳಿಯುವ ಸಲುವಾಗಿ ಕುತೂಹಲ ಏನಿದೆಯಲ್ಲ ಅದು ಬಿಟ್ಟು ಹೋಗಿದೆ. ಬಿಟ್ಟು ಹೋದ ನಂತರ ಪರವನ್ನು ತಿಳಿಯುವ ಮಾತು ಉಳಿಲಿಲ್ಲ, ಆದ್ರೆ ತಿಳಿಯುವುದರ ಪ್ರಯೋಜನ ನಡೀತಾ ಇದೆ. ತಿಳಿಯುವುದರ ಪ್ರಯೋಜನ ನಡೀತಾ ಇದೆ. ನೋಡ್ರಿ, ಕೇವಲಿ ಭಗವಂತರು ಕೂಡ ಅಲೋಕ ಸಹಿತ 3 ಲೋಕವನ್ನು ತಿಳಿತಾರೆ ಅನ್ನೋದು ಒಂದು ಕಥನ. ವ್ಯವಹಾರದಿಂದ ತಿಳಿತಾರೆ ಅನ್ನೋ ಕಥನದೊಳಗ ವ್ಯವಹಾರ ಯಾಕ ಅಂದ್ರೆ ತನ್ಮಯ ಆಗಿ ತಿಳಿಯೋದಿಲ್ಲ ಅಂಥೇಳಿ ಅದರ ಸ್ಪಷ್ಟೀಕರಣ. ತನ್ಮಯ ಆಗಿ ಯಾಕೆ ತಿಳಿಯುವುದಿಲ್ಲ ಅಂತಂದ್ರ ಅಲ್ಲಿ ಏನು ಇಲ್ಲ ಅನ್ನೋದರದ ನಿರ್ಣಯ ಆಗಿ ಹೋದ ನಂತರ ಆ ನಿರ್ಣಯವೇ ಸದೈವ ವರ್ತಿಸ್ತಾ ಇದೆ ಅಂದ ಮೇಲೆ ಅವರು ಪರವನ್ನು ತಿಳಿತಾ ಇಲ್ಲ. ಆದರೆ ಇನ್ನು 3ನೇ ಮಾತು ಇದೆ, ಅವರದ್ದು ತಿಳಿಯುವ ಸ್ವಭಾವ ಇರುವ ಕಾರಣ, ಪರದ್ರವ್ಯದೊಳಗೆ ತಿಳಿದು ಬರುವ ಸ್ವಭಾವ ಇದ್ದ ಕಾರಣ ಅದು ತಿಳಿದು ಬರ್ತಾ ಇದೆ, ಇವರು ತಿಳಿತಾ ಇಲ್ಲ. ಈ ರೀತಿ ಸ್ಪಷ್ಟೀಕರಣ ಪ್ರವಚನ ಸಾರದೊಳಗೆ ನೀಡಿದ್ದಾರೆ. ಒಂದು ವ್ಯವಹಾರ 3 ಲೋಕ ಅಲೋಕ ಸಹಿತ 3 ಲೋಕವನ್ನು ತಿಳಿತಾರೆ ಅನ್ನೋದು ಒಂದು ಕಥನ, ಅದು ಸ್ಥೂಲ ಕಥನ. ಎರಡನೇದ್ದೇನ? ವ್ಯವಹಾರದಿಂದ ತಿಳಿತಾರೆ. ವ್ಯವಹಾರದಿಂದ ಅಂದ್ರೆ ತಿಳಿಯುವುದಿಲ್ಲನ, ವ್ಯವಹಾರದಿಂದ ಅರ್ಥಾತ್ ತನ್ಮಯ ಆಗಿ ತಿಳಿಯುವುದಿಲ್ಲ. ಇದು 2ನೇ ಮಾತು. 3ನೇ ಮಾತೇನ? ಅರೆ, ಜ್ಞಾನ ರೂಪದ ಕನ್ನಡಿ ಪರಮ ಶುದ್ಧ ಆಗಿರೋ ವೇಳೆದೊಳಗ ಅದು ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇದೆ. ಅದು ತಿಳಿಯುವ ರೂಪದಿಂದ ಪರಿಣಮಿಸ್ತಾ ಇರೋ ವೇಳೆದೊಳಗ ತಿಳಿದು ಬರುವ ಯೋಗ್ಯತೆ ಇರುವಂತಹ 3 ಲೋಕ ತಿಳಿದು ಬರ್ತಾ ಇದೆ. ಅದರಿಂದ ಅವರಿಗೆ ಯಾವುದೇ ಪ್ರಕಾರದ ಉತ್ಸಾಹ ಇಲ್ಲ, ತಿಳಿಬೇಕನ್ನೋದಿಲ್ಲ. ನೋಡ್ರಿ, ಒಂದು ಮಾತು ಇದೆ, ಪರವನ್ನು ತಿಳಿಯೋದರೊಳಗೆ ಜೀವ ನಿಂತ ಅಂತಂದ್ರೆ ರಾಗದ್ವೇಷ ಆಗದೆ ಇರೋದು ಸಾಧ್ಯ ಇಲ್ಲ. ತಿಳಿಯುವುದರೊಳಗೆ ತೊಡಗಿದ ಅಂತಂದ್ರೆ, ಅರೇ ಮಾಡೋದಂತೂ ಮಾತಲ್ಲ, ತಿಳಿಯುವುದರೊಳಗೆ ತೊಡಗಿದ ಅಂತಂದ್ರೆ ಅವನಿಗೆ ರಾಗದ್ವೇಷ ಆಗದೆ ಇರೋದು ಸಾಧ್ಯನೇ ಇಲ್ಲ. ಯಾವಾಗ ಪರವನ್ನ ತಿಳಿಯುವುದನ್ನ ಬಿಟ್ಟು ಬಿಡ್ತಾನೆ, ಉದಾಸೀನ ಆಗ್ತಾನೆ, ಅದರಿಂದ ನನಗೆ ಯಾವ ಲಾಭನೂ ಇಲ್ಲ, ಯಾವ ಹಾನಿನೂ ನನಗೆ ಅದರಿಂದ ಆಗ್ತಾ ಇಲ್ಲ ಅಂದಮೇಲೆ ಅದರ ಕಡೆ ನೋಡುವ ಅವಶ್ಯಕತೆ ಏನಿದೆ? ನೋಡ್ರಿ, ಮನೆಯಲ್ಲಿ ಧೂಳು ಬಂದಿತ್ತು, ಏನಾದರೂ ಬಿರುಗಾಳಿಯ ನಿಮಿತ್ತದಿಂದ ಏನಾದರೂ ಒಣ ಎಲೆ ಮೊದಲಾದವೇನರ ಹಿತ್ತಲೊಳಗೆ ಬಂದಿತ್ತು ಅಂತಂದ್ರೆ ಅದನ್ನು ನೋಡೋದು ಅವಶ್ಯಕ ಇದೆ. ಯಾಕೆಂದ್ರೆ ತೆಗೆದು ಹಾಕುವ ಸಲುವಾಗಿ. ಮತ್ತಿನ್ನು ಯಾವ ಮನೆಯೊಳಗ ಅನ್ಯದ ಪ್ರವೇಶನೇ ಇಲ್ಲ, ಯಾವುದರಿಂದ ಹಾನಿಯೇ ಇಲ್ಲ, ಅದರ ಕಡೆ ನೋಡೋದಲ್ಲ ಪ್ರಯೋಜನ ಏನಿದೆ ರೀ? ಅರೆ, ಲಾಭ ಇಲ್ಲ ಅನ್ನೋದು ದೊಡ್ಡ ಮಾತು ಅಲ್ಲ. ಪರದಿಂದ ಯಾವುದೇ ಲಾಭ ಇಲ್ಲ ಅನ್ನೋದು ದೊಡ್ಡ ಮಾತಲ್ಲ. ದೊಡ್ಡ ಮಾತು ಯಾವುದಿದೆ? ಪರದಿಂದ ಯಾವ ಹಾನಿನೂ ಇಲ್ಲ ನನಗೆ.
ಹಾನಿ ಇದ್ರ ಬೆರಳಿನೊಳಗ ಒಂದು ಏನಾದರೂ ಕುಸುಳಿ ಸೇರಿತ್ತು ಅಂತಂದ್ರೆ ಅದನ್ನು ನೋಡೋದಿದೆ. ಯಾಕೆ ಹಾನಿ ಆಗ್ತಿದೆ, ನೋಯ್ತಾ ಇದೆಯಲ್ಲ, ಅದನ್ನು ತೆಗೆದು ಹಾಕಿದ ನಂತರ ಅಲ್ಲಿ ನೋಡೋದು ಉಳಿದಿಲ್ಲ. ಇನ್ನು ಎಲ್ಲಿ ಪ್ರವೇಶನ ಮಾಡಿಲ್ಲ ಪರದ್ರವ್ಯ, ಅಲ್ಲಿ ಪರದ್ರವ್ಯದ ಕಡೆ ನೋಡೋದೇನಿದೆ ರೀ? ರೋಗ ಯಾರಿಗೆ ಬಂದಿತ್ತು? ಜ್ವರ ಯಾರಿಗೆ ಬಂದಿದ್ದು? ಜ್ವರ ಯಾರಿಗೆ ಬಂದಿದ್ದು? ಶರೀರ. ಹಾಗಾದರೆ ಶರೀರ ನಾನು ಅಲ್ಲ ಅಂದ ನಂತರ ಆ ಜ್ವರಕ್ಕೆ ಸಂಬಂಧಿಸಿದ ಹಾಗೆ ಜ್ಞಾನಿ ಪುರುಷನಿಗೆ, ನಮಗಲ್ಲ, ಜ್ಞಾನಿ ಪುರುಷನಿಗೆ ಆ ಜ್ವರಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟದವು, ಈಗ ಎಷ್ಟು ಕಮ್ಮಿ ಅದು, ಈಗ ಈ ಔಷಧಿ ತಗೊಳ್ಬೇಕೇನ, ಇನ್ನೂ ಎಷ್ಟು ದಿವಸ ಔಷಧಿ ತಗೊಳ್ಬೇಕು, ಇದು ಯಾವ ವಿಕಲ್ಪನೆ ಇರೋದಿಲ್ಲ. ತಗೊಳ್ತಾನೇನಿಲ್ಲ, ಹಾಗಾದ್ರೆ ಭೂಮಿಕೆಗೆ ಅನುಸರಿಸಿ ತಗೊಳ್ತಿರಬಹುದು, ಅದು ಮುಖ್ಯ ಅಲ್ಲ. ಅವನ ಶ್ರದ್ಧಾಜ್ಞಾನದ ಮುಖ್ಯತೆ ಇದೆ. ಅವನ ಶ್ರದ್ಧಾಜ್ಞಾನದೊಳಗೆ ಏನಿದೆ? ಶರೀರದೊಳಗ ಅವಸ್ಥೆ ಬದಲಾಗಿ ಜ್ವರದ ಅಥವಾ ಯಾವುದೋ ರೋಗದ ಅವಸ್ಥೆ ಬಂದಂತೆ ಇದೆ. ಆ ಅವಸ್ಥೆಯ ನನ್ನನ್ನು ಯಾವುದೇ ರೂಪದಿಂದ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ಅಂದಮೇಲೆ ಅದರೊಳಗೆ ನಾನು ಯಾವುದೇ ಪ್ರಕಾರದ ಬದಲಾವಣೆ, ನೋಡ್ರಿ, ಯಾವುದರಿಂದ ನನಗೆ ಬಾಧೆ ಆಗ್ತಿದೆ, ಆ ಬಾಧೆಯ ಆಗೋದ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಬಾಧೆಯ ನಿವಾರಣೆಯ ಸಲುವಾಗಿ ಆ ಪರದ ಕಡೆಗೆ ಲಕ್ಷ್ಯ ಹೋಗ್ತಿದ್ದೇವೆ. ಅದರ ಬಾಧೆನ ನನಗಾಗ್ತಾ ಇಲ್ಲ ಅನ್ನೋದು ಯಾವ ಜ್ಞಾನಿ ಪುರುಷನ ಲಕ್ಷ್ಯದೊಳಗೆ ಬಂದದ್ದು ಇದೆ, ಆ ಪರದ ಕಡೆಗೆ ನೋಡುವುದನ್ನ ಇಲ್ಲ. ಪರ ತನ್ನ ಸ್ವಭಾವದಿಂದ ಪಂಚಾಸ್ತಿಕಾಯದ ಆಳವಾಗಿ ಅಭ್ಯಾಸ ಮಾಡ್ರಿ. ಅದರ ನಂತರ ಈಗೇನು ಹೇಳ್ತೋ ಇದು ಪ್ರವಚನ ಸಾರದ ಮಾತಿದೆ. ಕೇವಲಿ ಭಗವಂತರ ಅಲೋಕ ಸಹಿತ 3 ಲೋಕವನ್ನು ತಿಳಿತಾರೆ, ಮೊದಲನೇ ಮಾತು. ಎರಡನೇದ ವ್ಯವಹಾರದಿಂದ ತಿಳಿತಾರೆ. ವ್ಯವಹಾರದಿಂದ ಯಾಕ ಅಂದ್ರೆ ಅವರು ಅದರಲ್ಲಿ ತನ್ಮಯ ಆಗುವುದಿಲ್ಲ ಅಂತ ಹೇಳಿದ್ರೆ. ಮೂರನೇ ಮಾತೇನ ತಿಳಿದು ಬರುವ ಯೋಗ್ಯತೆ ಅದರಲ್ಲಿ ಇದೆ. 6 ಸಾಮಾನ್ಯ ಗುಣದೊಳಗೆ ಏನು ಹೇಳಿದ್ರು? ಒಂದು ಪ್ರಮೇಯತ್ವ ಗುಣ ಹೇಳಿದ್ರು. ಆ ಪ್ರಮೇಯತ್ವ ಗುಣದ ವ್ಯಾಖ್ಯಾ ಏನಿದೆ? ಯಾವ ಶಕ್ತಿಯ ಕಾರಣದಿಂದ ದ್ರವ್ಯವು ಒಂದಲ್ಲ ಒಂದು ಜ್ಞಾನದ ಜ್ಞೇಯವಾಗುತ್ತದೆ, ಅದನ್ನು ಪ್ರಮೇಯತ್ವ ಗುಣವೆಂದು ಹೇಳುತ್ತಾರೆ. ಸ್ವಲ್ಪ ಅಭ್ಯಾಸ ಬೇಕು. ತನ್ಮಯ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅಲ್ಲಿ ಎಲ್ಲಿ ಭೇದ ವಿಜ್ಞಾನ ಆಯಿತು, ಭೇದದ ಜ್ಞಾನ ಬೇರೆ, ಭೇದ ವಿಜ್ಞಾನ ಬೇರೆ. ಎಲ್ಲಿ ಭೇದದ ಜ್ಞಾನ ಯಾವುದರ ಸಲುವಾಗಿ? ಕ್ರಮ ಅಂತೂ ಹೀಗಿದೆ, ಮೊದಲಿನಿಂದ ಹೇಳ್ತಾ ಇದ್ದೇನೆ ನಾನು. ತತ್ವಜ್ಞಾನದಿಂದ ಭೇದಜ್ಞಾನ, ಭೇದಜ್ಞಾನದಿಂದ ಸಮ್ಯಕ್ ಜ್ಞಾನ ಏನಿದೆ ಅದುವೇ ಸುಖದ ಕಾರಣ. ಹಾಗಾದ್ರೆ ಆ ಸಮ್ಯಕ್ ಜ್ಞಾನಕ್ಕನ ನೀವು ಭೇದ ವಿಜ್ಞಾನ ಅಂದ್ರೆ, ಅದಕ್ಕಿಂತ ಮೊದಲು ಭೇದದ ಜ್ಞಾನ ಇದೆ. ಇದು ಹೀಗಿದೆ, ಇದು ಹೀಗಿದೆ, ಇದು ಪುದ್ಗಲಿದೆ, ಇದು ತನ್ನ ಅವಸ್ಥಾ ರೂಪದಿಂದ ಪರಿಣಮಿಸುವಂಥದ್ದಿದೆ, ಇದು ಚೈತನ್ಯ ಇದೆ, ಇದು ಅರೂಪಿ ಇದೆ, ಆದರೆ ತನ್ನ ಅವಸ್ಥೆಯ ರೂಪದಿಂದ ಇದು ಪರಿಣಮಿಸುವಂಥದ್ದಿದೆ. ಈ ಪ್ರಕಾರ ದೀರ್ಘ 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 ಅಭ್ಯಾಸ ಜ್ಞಾನಕ್ಕೆ ಆಯಿತು ಅಂತಂದ್ರೆ ಆ ಯಾವುದು ಪುದ್ಗಲ ಇದೆಯೋ, ತನ್ನ ಶಕ್ತಿ ಸಾಮರ್ಥ್ಯದಿಂದ ಪರಿಣಮನ ತನ್ನಲ್ಲೇ ತಾನು ಮಾಡ್ತಾ ಇದೆಯೋ, ಅದರದ ದೀರ್ಘ ಅಭ್ಯಾಸದ ಮೂಲಕ ನಿರ್ಣಯ ಆಯಿತು ಅಂತಂದ್ರೆ ಆ ನಿರ್ಣಯದ ಅನುಸಾರ ಆ ಕಡೆ ರುಚಿ ದೃಷ್ಟಿ ಬಿಟ್ಟು ಹೋಗಿದೆ. ಆ ರುಚಿ ದೃಷ್ಟಿ ಆ ಕಡೆದು ಬಿಟ್ಟು ಹೋಗಿ ಈ ಕಡೆ ಸ್ವಭಾವದ ಕಡೆಗೆ, ಅರೂಪಿ ಜೀವದ ಕಡೆಗೆ ಬರ್ತಿದೆ. ಅದು ಹಾಗೆ ಬರ್ತಾ 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 ಯಾವಾಗ ಜೀವರೂಪದ ಅನುಭವ ಆಗ್ತಿದೆಯೋ, ಚೈತನ್ಯ ರೂಪದ ಅನುಭವ ಆಗ್ತಿದೆಯೋ, ಆನಂದದ ಆಸ್ವಾದ ಬರ್ತಿದೆಯೋ, ನಿರಾಕುಲತೆ ಶಾಂತಿಯ ಅನುಭವ ಆಗ್ತಿದೆಯೋ, ಆವಾಗ ಆ ಭೇದ ಜ್ಞಾನಿತ್ತನ ಅದು ಈ ವಿಶೇಷ ಕಾರ್ಯಕ್ಕೆ ಕಾರಣ ಆಯ್ತು ಅಂಥೇಳಿ ಭೇದ ವಿಜ್ಞಾನಿ.